ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇಲ್ಲಿಯವರೆಗೆ ನಾನು ವಿಡಿಯೋಗಳನ್ನು ಮಾತ್ರ ನನ್ನ ಯೂಟ್ಯೂಬ್ ಕ್ಲಾಸ್ಗಳಲ್ಲಿ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೆ. ಇವತ್ತಿನಿಂದ ನಿರಂತರವಾಗಿ ಈಗ PC ಮತ್ತು PSI ಆಸ್ಪಿರೆಂಟ್ಸ್ಗಳಿಗೆ ಅನುಕೂಲ ಆಗೋ ಹಾಗೆ ಮತ್ತು ಈಗ ಸದ್ಯದಲ್ಲಿ ಅವ್ರದೇ ಆದಂತಹ ನೋಟಿಫಿಕೇಶನ್ ಇರೋ ಪ್ರಯುಕ್ತ ಈ PC ಮತ್ತು PSI ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿದಂತಹ ಜಾಗ್ರಫಿ ಅಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಾಪಂಚಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳನ್ನ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಇವತ್ತಿಂದ ಪ್ರಯತ್ನ ಮಾಡ್ತಾನೆ. ಜೊತೆಗೆ ಈ ಎಕಾನಮಿಕ್ಸ್ ಆಗಿರ್ಬೋದು, ಆಮೇಲೆ ಕರ್ನಾಟಕ ಎಕಾನಮಿಕ್ ಸರ್ವೆ, ಇಂಡಿಯನ್ ಎಕಾನಮಿಕ್ ಸರ್ವೆ ಮತ್ತು ಬಜೆಟ್ನ ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಒಂದು ಸ್ವಲ್ಪ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇವುಗಳ ಜೊತೆಗೆ ಈಗ ಭೂಗೋಳಶಾಸ್ತ್ರಕ್ಕೆ ಹೊಂದಾಣಿಕೆ ಆಗುವ ಹಾಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಈ ಹಿಂದೆ ಕೇಳಿದಂತಹ ಪ್ರಶ್ನೆಗಳ ಜೊತೆಗೆ ಈ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ವೆಬ್ಸೈಟ್ ಕ್ವಶನ್ಗಳು ಹೆಚ್ಚಾಗಿ ಇವಾಗ PC ಮತ್ತು PSI ದವರಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಅವುಗಳನ್ನು ಕೂಡ ಒಂದಿಷ್ಟು ಮುಂದಿಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಂದಿನಿಂದ ನಿರಂತರವಾಗಿ ಎಲ್ಲಿಯವರೆಗೂ ಸಾಮರ್ಥ್ಯ ಇದೆಯೋ ಅಲ್ಲಿಯವರೆಗೆ ನಾನು ನಿಮಗೆ ದಿನನಿತ್ಯ ರಾತ್ರಿ 7 ಗಂಟೆಯಿಂದ 8 ಗಂಟೆಯವರೆಗೂ ನಿರಂತರವಾಗಿ ಕ್ಲಾಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ಮೇಲೆ ಇದುವರೆಗೂ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ಮೇಲೆ ದಿನನಿತ್ಯ ನಾನು ಕೊಡುವಂತಹ ಕ್ಲಾಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಅದರ ಉಪಯೋಗವನ್ನು ನೀವೆಲ್ಲರೂ ಪಡ್ಕೋಬಹುದು. ಈ ಒಂದು ತರಗತಿಗಳಿಗೂ ನಿಮಗೆ ಇಷ್ಟ ಆಗ್ತಾ ಇತ್ತು ಅನ್ನಪ್ಪ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಈ ಯೂಟ್ಯೂಬ್ ಚಾನಲ್ನ ಬೆಳವಣಿಗೆಗೆ ಸಹಕಾರ ನೀಡ್ರಿ ಅಂತ ಹೇಳ್ತಾ, ಸರಿ ಹಾಗಾದರೆ ಇವತ್ತು ಈ ಕರ್ನಾಟಕ ಜಾಗ್ರಫಿಯಿಂದ ಇಟ್ಕೊಂಡು ಫಸ್ಟ್ ನನ್ನ ಸೆಷನನ್ನು ಪ್ರಾರಂಭ ಮಾಡ್ತೀನಿ. ಸೊ ಮೊದಲನೇ ಪ್ರಶ್ನೆ ಈ ಥರ ಇದೆ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಇನ್ನೊಂದಿಲ್ಲಿ ಕೆಲವೊಂದು ಪ್ರಶ್ನೆಗಳು ಈ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿನೂ ಇರ್ತವೆ. ಪರಿಣಾಮ ಕೆಲವೊಂದು ವೆಬ್ಸೈಟ್ ಕ್ವಶನ್ಗಳನ್ನು ಇತ್ತೀಚಿನ ದಿನಮಾನಗಳಲ್ಲಿ ಈ ಆಸ್ ಇಟ್ ಈಸ್ ಕನ್ನಡಕ್ಕೆ ತರ್ಜುಮೆ ಮಾಡಿ ಪ್ರಶ್ನೆಗಳನ್ನು ಕೇಳೋದ್ರಿಂದ ಕೆಲವೊಂದು ಟ್ರಾನ್ಸ್ಲೇಟ್ ವರ್ಡ್ಗಳು ಕನ್ನಡದೊಳಗೆ ಬದಲಾವಣೆ ಆಗಿರ್ತವೆ. ಅವುಗಳು ಉತ್ತರ ಹುಡುಕೋದಕ್ಕೆ ಹೋದ್ರೂ ಕೂಡ ಉತ್ತರ ಸಿಗ್ತಾ ಇರಂಗಿಲ್ಲ. ಪರಿಣಾಮ ಈ ಹಿಂದೆ ಕೇಳಿರುವಂತಹ ಡಿಪಾರ್ಟ್ಮೆಂಟ್ನ ಪ್ರಶ್ನೆ ಪತ್ರಿಕೆಗಳಲ್ಲಿನ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ರೀತಿಯ ಪ್ರಶ್ನೆಗಳನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಬಿಡ್ತಾ ಇರ್ತೀನಿ. ಅವುಗಳನ್ನು ನೋಡಿಕೊಂಡು ಕನ್ನಡ ಅರ್ಥ ಆಗಲಿಲ್ಲಪ್ಪ ಅಂತಂದರೆ ಕೆಲವೊಂದು ವರ್ಡ್ಸ್ಗಳನ್ನು ಇಂಗ್ಲೀಷ್ನೊಳಗೆ ನೋಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಇನ್ಮೇಲೆ ದಿನನಿತ್ಯ ಕನ್ನಡ ಮತ್ತು ಇಂಗ್ಲೀಷ್ ಎರಡಕ್ಕೂ ತರ್ಜುಮೆಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆಗಳ ಮೂಲಕ ನಾನು ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಮತ್ತು ವಿವರಣಾತ್ಮಕವಾಗಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ಮೇಲೆ ತಗೊಳ್ರಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಮೊದಲನೇದು 28, B 29, C 30, D 31. ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ ಆರ್ 128, B 29, C 30, 431. ಎಸ್ ಆದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತಿರ್ತದೆ, ಈಗ ಆಲ್ರೆಡಿ ಆನ್ಸರ್ ಕೊಡ್ತೀರಿ ನಿಮಗೆ. ಕರ್ನಾಟಕದೊಳಗೆ ಪ್ರೆಸೆಂಟ್ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತಂದೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಕರ್ನಾಟಕದಲ್ಲಿ ಪ್ರೆಸೆಂಟ್ ಜಿಲ್ಲೆಗಳೆಷ್ಟಿದಪ್ಪ ಅಂತಂದರೆ 31 ಜಿಲ್ಲೆಗಳಿದಾವೆ. ಇದೇನಿದು ಇಷ್ಟು ಸುಲಭವಾದ ಪ್ರಶ್ನೆ ಅಂತಂದೇಳಿ ನೀವು ಅನ್ಕೊಂಡಿರ್ಬೋದು. ಬಟ್ ಈ ಪ್ರಶ್ನೆಯ ಹಿನ್ನೆಲೆ ಇಟ್ಕೊಂಡು ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಯಾವ್ಯಾವ ಇಸ್ವಿ ಒಳಗೆ ಯಾವ್ಯಾವ ಜಿಲ್ಲೆಗಳು ಈ ಮತ್ತೆ ಕರ್ನಾಟಕಕ್ಕೆ ವ್ಯಾಪ್ತಿಗೆ ಸೇರ್ಪಡೆಗೊಂಡು, ಯಾವ್ಯಾವ ಮುಖ್ಯಮಂತ್ರಿಗಳ ಅವಧಿ ಒಳಗೆ ಎಷ್ಟೆಷ್ಟು ಜಿಲ್ಲೆಗಳು ಕರ್ನಾಟಕದ ವ್ಯಾಪ್ತಿಗೆ ಬಂದು ಸೇರ್ಕೊಂಡು ಅನ್ನೋದನ್ನ ಚರ್ಚೆ ಮಾಡೋಣ ಫ್ರೆಂಡ್ಸ್. ಇದ್ರೊಳಗೆ ಕರ್ನಾಟಕದಲ್ಲಿ ಅಂತ ಬಂದಾಗ 1947ರ ಸಂದರ್ಭದೊಳಗೆ ಈಗಿದ್ದಂತಹ ಅಖಂಡ ಕರ್ನಾಟಕ ರಚನೆ ಆಗಿರಲಿಲ್ಲ. ಪ್ರೆಸೆಂಟ್ ಇರುವಂತಹ ಕರ್ನಾಟಕ ರಾಜ್ಯ ರಚನೆ 1947ಕ್ಕಿಂತ ಪೂರ್ವದೊಳಗೆ ಮತ್ತು 1947ರ ನಂತರ ಈ ರೀತಿ ಇರಲಿಲ್ಲ. ಸೊ ಆ ಸಂದರ್ಭದೊಳಗೆ ಈ ಮೈಸೂರು ಪ್ರಾಂತ್ಯ ಏನಾಗಿತ್ತಲ್ಲ, ಸುಮಾರು 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಮೈಸೂರು ಪ್ರಾಂತ್ಯ ಅವಾಗ ಕರ್ನಾಟಕದ ಜಿಲ್ಲೆಯ ವ್ಯಾಪ್ತಿ ಒಳಗೊಂಡಿತ್ತು. ಬಟ್ 1956ರ ಸಂದರ್ಭದೊಳಗೆ ಯಾವಾಗ ಭಾಷಾವಾರು ಪ್ರಾಂತ್ಯಗಳ ಹೋರಾಟ ನಡೆದು 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ರಚನೆಗೊಂಡಾಗ ಈ ಕರ್ನಾಟಕದ ವಿವಿಧ ಪ್ರಾಂತ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳೇನಾದವು ಕರ್ನಾಟಕಕ್ಕೆ ಬಂದು ಸೇರಿಕೊಂಡು, ಅದಕ್ಕಿಂತ ಮುಂಚೆ ಎಷ್ಟಿತ್ತಪ್ಪ ಅಂತಂದ್ರೆ 47ರಿಂದ 56ರವರೆಗೆ 9 ಜಿಲ್ಲೆಗಳು. ಆ 9 ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಆ ನಂತರ ಇವೇನ್ ಮಾಡಿದ್ರು, 1956 ನಂತರ ಬೇರೆ ಬೇರೆ ವಿಭಾಗದಿಂದ ಜಿಲ್ಲೆಗಳು ಬಂದು ಸೇರ್ಕೊಂಡ್ವು. ಫಸ್ಟ್ 9 ಇದ್ದಿದ್ದು, ಆ ನಂತರ ಯಾವ್ಯಾವ ಬಂದು ಸೇರ್ಕೊಂಡು ಅನ್ನೋದನ್ನು ಗಮನಿಸೋಣ. ಆ 9 ಜಿಲ್ಲೆಗಳಂತ ಬಂದಾಗ ಮೊದಲನೇದಾಗಿ ಕ್ರಮವಾಗಿ ನೆನಪಿಟ್ಕೊಳ್ರಿ, ಚಿತ್ರದುರ್ಗ, ತುಮಕೂರು,
ಚಿತ್ರದುರ್ಗ, ತುಮಕೂರು, ಕೋಲಾರ, ಬೆಂಗಳೂರು, ದೆನ್ ಮೈಸೂರು, ಮಂಡ್ಯ, ದೆನ್ ಹಾಸನ, ಎಂಟನೇದು ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ. ಈ 9 ಜಿಲ್ಲೆಗಳಿದ್ದಂತಹ ರಾಜ್ಯ ಯಾವಾಗಿದು 1947 ಟೈಮ್ ಒಳಗೆ ರಚನೆ ಆಗಿತ್ತು. ಇದು ಬಿಫೋರ್ 1956ಕ್ಕಿಂತ ಮುಂಚೆ. ಇದರೊಳಗೆ ಮಧ್ಯದೊಳಗೆ ಮತ್ತೆ ಇಲ್ಲೇನಾಗ್ತದಪ್ಪ ಅಂತಂದ್ರೆ 1956ಕ್ಕಿಂತ ಪೂರ್ವದಲ್ಲಿನೇ ಈ ಕೂರ್ಗ್ ಪ್ರಾಂತ್ಯದಿಂದ ಕೊಡಗು ಬಂದು ಕೂಡ ಸೇರ್ಕೊಳ್ತದೆ. ಇದು ಪ್ರಾಂತೀಯ ಒಪ್ಪಂದದ ಅನ್ವಯ. ಸೊ 1956 ಭಾರತ ಸ್ವತಂತ್ರಗೊಂಡಾಗ ಕರ್ನಾಟಕದಲ್ಲಿದ್ದಂತಹ ಜಿಲ್ಲೆಗಳಂತ ಬಂದಾಗ 9, ನಂತರ ಬಂದು ಸೇರ್ಕೊಂಡಿದ್ದು ಯಾವುದು ಅಂದ್ರೆ ಕೊಡಗು. ದೆನ್ 1956 ಸಮಯದೊಳಗ ಅಂದ್ರೆ ಅಖಂಡ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದೊಳಗ ಯಾವ್ಯಾವ ವಿಭಾಗದಿಂದ ಯಾವ್ಯಾವ ಜಿಲ್ಲೆಗಳು ಬಂದು ಸೇರ್ಕೊಂಡು ಅಂತಂದ್ರೆ ಇಲ್ಲಿ ನೆನ್ಪಿಟ್ಕೊಳ್ರಿ, ಈ ಮುಂಬೈ ಪ್ರಾಂತ್ಯದಿಂದ ಅಥವಾ ಮುಂಬೈ ರೆಸಿಡೆನ್ಸಿ ಅಂತ ಕರೀತಾರೆ. ಈ ಮುಂಬೈ ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಂದು ಸೇರ್ಕೊಂಡಂತಹ ಜಿಲ್ಲೆಗಳು ಅಂತ ಬಂದಾಗ ಇಲ್ಲಿ ಬೆಳಗಾವಿ, ಧಾರವಾಡ, ದೆನ್ ವಿಜಯಪುರ ಮತ್ತು ಉತ್ತರ ಕನ್ನಡ. ಈ ಜಿಲ್ಲೆಗಳೇನದಪ್ಪ ಅಂತಂದ್ರೆ ಮುಂಬೈ ರೆಸಿಡೆನ್ಸಿಯಿಂದ ಕರ್ನಾಟಕದ ಭೂಪ್ರದೇಶದ ವ್ಯಾಪ್ತಿಗೆ ಅಂದ್ರೆ ಕರ್ನಾಟಕದ ವ್ಯಾಪ್ತಿಗೆ ಒಳಪಟ್ಟು. ದೆನ್ ನೆಕ್ಸ್ಟ್ ಹೈದರಾಬಾದ್ ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಂದು ಸೇರ್ಕೊಂಡಂತಹ ಜಿಲ್ಲೆಗಳಂತ ಬಂದಾಗ ಬೀದರ್, ಇಲ್ಲಿ ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಬೀದರ್, ಆನಂತರ ಕಲಬುರ್ಗಿ ಮತ್ತು ರಾಯಚೂರು. ಈ 3 ಜಿಲ್ಲೆಗಳು ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಬಂದು ಕರ್ನಾಟಕಕ್ಕೆ ಸೇರ್ಪಡೆಗೊಂಡು. ಆದ್ರೆ ನೆನಪಿರ್ಲಿ, ಈ ಹೈದರಾಬಾದ್ ಪ್ರೆಸಿಡೆನ್ಸಿಯ ವ್ಯಾಪ್ತಿಯಿಂದ ಬಳ್ಳಾರಿ ಅವಾಗ ಬಂದು ಸೇರ್ಕೊಂಡಿರ್ಲಿಲ್ಲ. ಬಳ್ಳಾರಿ ಇದು ಆ ಟೈಮ್ ಒಳಗೆ ಯಾವ ಒಂದು ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಿತ್ತು ಅಂತಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಿತ್ತು. ನೆನಪಿರ್ಲಿ, ಈ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಅಂತ ಬಂದಾಗ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಈ 2 ಜಿಲ್ಲೆಗಳು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಬಂದು, ಆಮೇಲೆ ಕೂರ್ಗ್ ಪ್ರಾಂತ್ಯ ಏನಾಯ್ತು ಭಾರತದೊಂದಿಗೆ ಅಂದ್ರೆ ಕರ್ನಾಟಕದೊಂದಿಗೆ ಸೇರ್ಕೊಂಡು ಮುಂದೆ ಏನಾಯ್ತು ಕೊಡಗು ಆಗಿ ಬಿಫೋರ್ 1956 ಕರ್ನಾಟಕದ ವ್ಯಾಪ್ತಿಗೆ ಸೇರ್ಪಡೆಗೊಂಡಿತ್ತು. ಅಂದ್ರೆ 1956 ನವೆಂಬರ್ 1ರ ಅಖಂಡ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದೊಳಗ ಕರ್ನಾಟಕದಲ್ಲಿ ಒಟ್ಟು ನಿರ್ಮಾಣಗೊಂಡಂತಹ ಜಿಲ್ಲೆಗಳು ಅಂತಂದ್ರೆ ಮೊದಲು 9, ಆಮೇಲೆ ಕೊಡಗು, ಆನಂತರ ಈ ಒಂದಿಷ್ಟು ಸೇರ್ಕೊಂಡಪ್ಪ ಅಂತಂದ್ರೆ 1956 ನವೆಂಬರ್ 1ರ ಅವಧಿಯೊಳಗ ಸುಮಾರು 19 ಜಿಲ್ಲೆಗಳು ಕರ್ನಾಟಕದ ವ್ಯಾಪ್ತಿಯೊಳಗೆ ಸೇರ್ಪಡೆಗೊಂಡು. ನೆನಪಿರ್ಲಿ, 1956 ನವೆಂಬರ್ 1ರಲ್ಲಿ ಕರ್ನಾಟಕದಲ್ಲಿದ್ದಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 19 ಜಿಲ್ಲೆಗಳು ಆ ಸಂದರ್ಭದೊಳಗಿದ್ದು. ಅಂದ್ರೆ ಭಾಷಾವಾರು ಪ್ರಾಂತ್ಯದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿದ್ದಂತಹ ಜಿಲ್ಲೆಗಳ ಸಂಖ್ಯೆ ಅಂತಂದ್ರೆ 19 ಜಿಲ್ಲೆಗಳಿದ್ದು. ನೆನಪಿರ್ಲಿ, ಈ ಎಲ್ಲ 19 ಜಿಲ್ಲೆಗಳು ಸೇರ್ಕೊಂಡು ಆಗಿನ ಸಂದರ್ಭದೊಳಗೆ ಏನಾಗಿತ್ತಪ್ಪ ಅಂದ್ರೆ ಅಖಂಡ ಕರ್ನಾಟಕ ರಾಜ್ಯ ರಚನೆ ಆಯಿತು. ಈ ಅಖಂಡ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದೊಳಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಅಂದ್ರೆ ಎಸ್ ನಿಜಲಿಂಗಪ್ಪ ಅವರು. ನೆನಪಿರ್ಲಿ, ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದೊಳಗ 1956ಕ್ಕಿಂತ ಮುಂಚೆ ಆಲ್ರೆಡಿ ಒಂದಿಷ್ಟು ಜನ ಕರ್ನಾಟಕದ ಮುಖ್ಯಮಂತ್ರಿಗಳಿದ್ರು. ಇದರೊಳಗ ಮೊದಲು ಹೈದರಾಬಾದ್ 1947 ಕರ್ನಾಟಕ ಸ್ವತಂತ್ರಗೊಂಡಾಗ ಈ 1947 ಆಗಿನ ಪ್ರಾಂತೀಯ ಸರ್ಕಾರದ ವ್ಯಾಪ್ತಿಯೊಳಗ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿದ್ದವ್ರು ಯಾರಿದ್ರು? KC ರೆಡ್ಡಿ ಅವರು ಇದ್ರು. ಪರಿಣಾಮ ಅವ್ರನ್ನ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತ ಕರಿತಾ ಇದ್ವಿ. ಆನಂತರ 1951-52ರ ಸಂದರ್ಭದೊಳಗ ಭಾರತದಲ್ಲಿ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದ ಮೂಲಕ ಕೆಂಗಲ್ ಹನುಮಂತಯ್ಯನವರೇನಾದ್ರು ಚುನಾವಣೆಯ ಮೂಲಕ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗ್ತಾರೆ. ಪರಿಣಾಮ ಅವರನ್ನ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಅಂತಂದೇಳಿ ಗುರುತಿಸ್ತೇವೆ. ಆದ್ರೆ ಅವರಿಬ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕದೊಳಗ ಇನ್ನು ಅಖಂಡ ವ್ಯಾಪ್ತಿ ಇರಲಿಲ್ಲ. ಜಸ್ಟ್ 9ರಿಂದ 10 ಜಿಲ್ಲೆಗಳ ಮಾತ್ರ ಅವರ ಆಡಳಿತ ಕಾಲಾವಧಿಯೊಳಗಿದ್ದು. ಆದ್ರೆ 1953ರ ನಂತರ ಏನು ಭಾರತದೊಳಗ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಹೋರಾಟ ನಡೀತದೋ ಅದರ ಪರಿಣಾಮ ಮುಂದೆ ಫಜಲ್ ಅಲಿ ಆಯೋಗ ರಚನೆಗೊಳ್ತು. ಆ ನಂತರ 1956 ನವೆಂಬರ್ 1ರಂದು
ಭಾರತದೊಳಗ ಸುಮಾರು ಭಾಷಾವಾರ ಆಧಾರದ ಮೇಲೆ 14 ರಾಜ್ಯಗಳ ರಚನೆ ಆಗ್ತವೆ. ಅದರೊಳಗ ಕರ್ನಾಟಕನ ಒಂದು. ಆ ಕರ್ನಾಟಕ ರಾಜ್ಯ ರಚನೆಯ ಸಂದರ್ಭದೊಳಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಅಂತಂದ್ರೆ ಎಸ್ ನಿಜಲಿಂಗಪ್ಪರವರು. ನೆನಪಿರ್ಲಿ, ಅಖಂಡ ಕರ್ನಾಟಕ ಅಥವಾ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತಂದ್ರೆ ಕರೆಯೋದು ಯಾರನ್ನ? ಎಸ್ ನಿಜಲಿಂಗಪ್ಪರವರನ್ನ. ಆದ್ರೆ ನಾವಿಲ್ಲಿ ಗಮನಿಸಬೇಕು, ನಾವು ಶತಾಯುಷ ಸಾಹಿತಿ ಅಂತ ಕರಿತೇವೆ ಪಾಟೀಲ್ ಪುಟ್ಟಪ್ಪರವರನ್ನ. ಈ ಪಾಟೀಲ್ ಪುಟ್ಟಪ್ಪರವ್ರು ಏನ್ ಹೇಳ್ತಾರೆ, ಈ ಎಸ್ ನಿಜಲಿಂಗಪ್ಪರವರನ್ನ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಂದ್ರೆ ಗರೀರಿ, ಯಾಕಂದ್ರೆ ಅವ್ರ ರಚನೆ ಆದ್ಮೇಲೆ ಕರ್ನಾಟಕದ ಅಖಂಡ ವ್ಯಾಪ್ತಿ ನಿರ್ಮಾಣಗೊಳ್ತು ಅಂತ ಹೇಳ್ತಾರೆ. ನಾಳೆ ನಿಮ್ಗೆ PC ಅಥವಾ PSI ದೊಳಗೂ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ, ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರನ್ನ ಕರೀರಿ ಅಂತ ಶಿಫಾರಸು ಮಾಡಿದ ಕವಿ ಯಾರು ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ನೆನಪಿರ್ಲಿ, ಯಾರು ಅಂತಂದ್ರೆ ಪಾಟೀಲ್ ಪುಟ್ಟಪ್ಪರವರು ಶಿಫಾರಸು ನೀಡ್ತಾರೆ. ಅದಾದ್ಮೇಲೆ ಇದಿಷ್ಟು ನೋಡ್ರಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಕರ್ನಾಟಕ ರಾಜ್ಯ ಅಂದ್ರೆ ಭಾಷಾವಾರ ರಾಜ್ಯ ರಚನೆ ಆದಾಗ ಕರ್ನಾಟಕದಲ್ಲಿದ್ದಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 19 ಜಿಲ್ಲೆಗಳು. ಈ 19 ಜಿಲ್ಲೆಗಳ ನಂತರ ಆದ್ಮೇಲೆ ಇವಾಗಿರೋದು ಎಷ್ಟಪ್ಪ ಅಂತಂದ್ರೆ 31 ಜಿಲ್ಲೆಗಳು. ಈ 31 ಜಿಲ್ಲೆಗಳೊಳಗ ಯಾವ್ಯಾವ ಜಿಲ್ಲೆ ಎಷ್ಟೆಷ್ಟು ಯಾವ್ಯಾವ ಇಸ್ವಿ ಒಳಗ ಯಾವ್ಯಾವ ಜಿಲ್ಲೆಯಿಂದ ಮತ್ತು ಯಾರ ಕಾಲಾವಧಿಯಲ್ಲಿ ಸೇರ್ಪಡೆಗೊಂಡು ಅಂತ ಬಂದಾಗ ಇಲ್ಲಿ ಮೊದಲನೇದಾಗಿ ಅಂದ್ರೆ ಭಾಷಾವಾರ ಪ್ರಾಂತ್ಯಗಳ ರಚನೆಯ ನಂತರ 1986 ಆಗಸ್ಟ್ 15ರಂದು SR ಬೊಮ್ಮಾಯಿರವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಬೆಂಗಳೂರು ನಗರದಿಂದ ಬೆಂಗಳೂರು ಗ್ರಾಮಾಂತರ ರಾಜ್ಯ ರಚನೆ ಆಯ್ತು, ಜಿಲ್ಲೆ ರಚನೆ ಆಯ್ತು. ನೆನಪಿರ್ಲಿ, ಬೆಂಗಳೂರು ಗ್ರಾಮ ಅಂದ್ರೆ ಈ ಭಾಷಾವಾರ ಪ್ರಾಂತ್ಯದ ಸಂದರ್ಭದೊಳಗ ಇದ್ದಂತಹ ಅಖಂಡ ಕರ್ನಾಟಕ ರಾಜ್ಯದಿಂದ ಪ್ರತ್ಯೇಕಗೊಂಡ ಮೊದಲ ಜಿಲ್ಲೆ ಅಂತ ಬಂದಾಗ ದಟ್ ಈಸ್ ಬೆಂಗಳೂರು ಗ್ರಾಮ. ಅಂದ್ರೆ ಮೂಲ ಅಖಂಡ ಕರ್ನಾಟಕದ ವ್ಯಾಪ್ತಿಯಲ್ಲಿದ್ದಂತಹ ಜಿಲ್ಲೆಗಳನ್ನು ಹೊರತುಪಡಿಸಿ ನಂತರ ರಚನೆಯಾದ ಮೊದಲ ಜಿಲ್ಲೆ ಅಂದ್ರೆ ಬೆಂಗಳೂರು ಗ್ರಾಮ 1986 ಆಗಸ್ಟ್ 15 SR ಬೊಮ್ಮಾಯಿರವರ ಕಾಲಾವಧಿಯೊಳಗೆ. ಇದಾದ್ಮೇಲೆ ಮತ್ತೆ ಕರ್ನಾಟಕದೊಳಗ ರಾಜ್ಯಗಳ ರಚನೆಯ ಸಂದರ್ಭ ಅಂತಂದ್ರೆ ಇವರ ಕಾಲಾವಧಿಯೊಳಗೆ ಅಂದ್ರೆ 1997ರ ಸಂದರ್ಭದೊಳಗ JH ಪಟೇಲ್ ರವರ ನೇತೃತ್ವದೊಳಗ ಇಲ್ಲಿ 1997ರೊಳಗ 3 ಅವಧಿಗಳನ್ನು ನೆನ್ಪಿಟ್ಕೋಬೇಕು. ಒಂದು ಆಗಸ್ಟ್ 15, 1997. ಆಗಸ್ಟ್ 15, 1997ರ ಸಂದರ್ಭದೊಳಗ ಇಲ್ಲಿ ಯಾವ್ಯಾವ ಜಿಲ್ಲೆಗಳಂತ ಬಂದಾಗ ಇಲ್ಲಿ ಬಾಗಲಕೋಟೆ, ಆನಂತರ ದಾವಣಗೆರೆ, ಆನಂತರ ಮತ್ತೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಚಾಮರಾಜನಗರ. ಈ 3 ಜಿಲ್ಲೆಗಳು ಎಷ್ಟು ಅಂದ್ರೆ ಆಗಸ್ಟ್ 15, 1997 ಈ ಬಾಗಲಕೋಟೆ ವಿಜಯಪುರದಿಂದ ಪ್ರತ್ಯೇಕಗೊಂಡು ಜಿಲ್ಲೆ ಆಯಿತು. ದಾವಣಗೆರೆ ಚಿತ್ರದುರ್ಗದಿಂದ ಪ್ರತ್ಯೇಕಗೊಂಡು ಜಿಲ್ಲೆ ಆಯಿತು. ದೆನ್ ಚಾಮರಾಜನಗರ ಇದು ಮೈಸೂರಿನಿಂದ ಪ್ರತ್ಯೇಕಗೊಂಡು ಜಿಲ್ಲೆ ಆಯಿತು. ಈ 3 ಜಿಲ್ಲೆಗಳು ಈ ಡೇಟಿಗೆ ಸಂಬಂಧಪಟ್ಟ ಹಾಗೆ. ದೆನ್ ನೆಕ್ಸ್ಟ್ ಆಗಸ್ಟ್ 24, 1997ರೊಳಗೆ ಆಗಸ್ಟ್ 24, 1997ರೊಳಗ ಗದಗ, ಆಮೇಲೆ ಹಾವೇರಿ, ದೆನ್ ಕೊಪ್ಪಳ. ಗದಗ, ಹಾವೇರಿ ಮತ್ತು ಕೊಪ್ಪಳ ಈ 3 ಜಿಲ್ಲೆಗಳು ರಚನೆ ಆದವು 1924, 1997 ಆಗಸ್ಟ್ 24ರಂದು ಮತ್ತೆ ಪ್ರತ್ಯೇಕಗೊಂಡು 3 ಜಿಲ್ಲೆಗಳು ಗದಗ, ಹಾವೇರಿ, ಕೊಪ್ಪಳ. ದೆನ್ ನೆಕ್ಸ್ಟ್ ಇದೇ ಆಗಸ್ಟರ 25, 1997ರೊಳಗ ಆಗಸ್ಟ್ 25, 1997ರೊಳಗ ಮತ್ತೊಂದು ಜಿಲ್ಲೆ, ಅದು ಉಡುಪಿ ಜಿಲ್ಲೆ. ಇದು ಯಾವ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಅಂದ್ರೆ ಈ 1997ರೊಳಗ ಕರ್ನಾಟಕದೊಳಗ ಸುಮಾರು 7 ಜಿಲ್ಲೆಗಳು ಪ್ರತ್ಯೇಕಗೊಂಡು ಅಂದ್ರೆ ಪ್ರತ್ಯೇಕವಾಗಿ ನಿರ್ಮಾಣಗೊಂಡು. ಇವಿಷ್ಟು ಯಾರ ಅವಧಿಯೊಳಗ ಅಂತ ಬಂದಾಗ JH ಪಟೇಲ್ ರವರ ಮುಖ್ಯಮಂತ್ರಿಯ ಅವಧಿಯೊಳಗ ನೆನ್ಪಿಟ್ಕೊಳಕ್ ಸಾಧ್ಯ ಆಗ್ಬೇಕು. ಸೊ 19 ಜಿಲ್ಲೆ 20 ಆಯ್ತು. ದೆನ್ ಈಗ ಎಷ್ಟಾದವು 27 ಜಿಲ್ಲೆಗಳಾದವು. ಈಗಿರೋದು ಪ್ರೆಸೆಂಟ್ ಎಷ್ಟಪ್ಪ ಅಂದ್ರೆ 31 ಜಿಲ್ಲೆಗಳು. ಇದಾದ್ಮೇಲೆ ದೆನ್ ನೆಕ್ಸ್ಟ್ ಸೆಪ್ಟೆಂಬರ್ 10, 2007ರಂದು ಸೆಪ್ಟೆಂಬರ್ 10, 2007ರಂದು ಅವಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ರು ಅಂದ್ರೆ ಕುಮಾರಸ್ವಾಮಿ ಅವರಿದ್ರು. ಆ ಕುಮಾರಸ್ವಾಮಿ ಅವರ ಸಂದರ್ಭದೊಳಗ ಚಿಕ್ಕಬಳ್ಳಾಪುರ ಕೋಲಾರದಿಂದ ಪ್ರತ್ಯೇಕಗೊಂಡು, ದೆನ್ ನೆಕ್ಸ್ಟ್ ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು. ನೆನಪಿರಲಿ, ಚಿಕ್ಕಬಳ್ಳಾಪುರ ಕೋಲಾರದಿಂದ ಪ್ರತ್ಯೇಕಗೊಳ್ತು,
ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಮತ್ತೆ ಹೊಸದಾಗಿ 2 ಜಿಲ್ಲೆಗಳು ರಚನೆಗೊಂಡು ಸೆಪ್ಟೆಂಬರ್ 10, 2007. ದ ನೆಕ್ಸ್ಟು ಡಿಸೆಂಬರ್ 30, 2009 ಡಿಸೆಂಬರ್ 9, 2009 ನೆನಪಿರಲಿ. ಇವಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ರು ಅಂದರೆ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ದಾರಲ್ಲ ಅವರ ಅಂದರೆ ಯಡಿಯೂರಪ್ಪರವರ ಸಂದರ್ಭದೊಳಗ ಇಲ್ಲೇನಾಯಿತು, ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆ ಪ್ರತ್ಯೇಕಗೊಂಡು ಕಲಬುರಗಿ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆ ಪ್ರತ್ಯೇಕಗೊಂಡು ಡಿಸೆಂಬರ್ 30, 2009 ಯಾದಗಿರಿ ಜಿಲ್ಲೆ ನಿರ್ಮಾಣಗೊಳ್ತು. ಸೊ ಇಲ್ಲಿಗೆ 27 ಆಗಿದ್ವು, 28, 29, 30 ಜಿಲ್ಲೆಗಳಾದವು. ದೆನ್ ಇತ್ತೀಚಿನ ದಿನಮಾನಗಳಲ್ಲಿ ನಿರ್ಮಾಣಗೊಂಡಂತಹ ಹೊಸ ಜಿಲ್ಲೆ ಅದು ಯಾವುದು ಅಂತಂದ್ರೆ ಇಲ್ಲೇ ಬರೆದಿರ್ತಾರೆ, ನೆನ್ಪಿಟ್ಕೊಳ್ರಿ. ನವೆಂಬರ್ 18, 2020 ನೆನಪಿರಲಿ. ನವೆಂಬರ್ 18, 2020 ಯಾವ ಜಿಲ್ಲೆ ಅಂತ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ದಟ್ ಈಸ್ ವಿಜಯನಗರ. ಯಾವುದು ಫ್ರೆಂಡ್ಸ್? ವಿಜಯನಗರ ಜಿಲ್ಲೆ. ಇದು ಯಾವ ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿರೋದು ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿರ್ತಕ್ಕಂಥದ್ದು. ಈ ಜಿಲ್ಲೆ ಯಾರ ಅಧಿಕಾರಾವಧಿ ಒಳಗೆ ಅಂತಂದ್ರೆ ಇದೆ ಯಡಿಯೂರಪ್ಪರವರ ಅಧಿಕಾರಾವಧಿ ಒಳಗೆ ಪ್ರತ್ಯೇಕಗೊಂಡು ಜಿಲ್ಲೆ ಆಗಿರ್ತಕ್ಕಂಥದ್ದು. ಸೊ ಇದಿಷ್ಟು ಕರ್ನಾಟಕದೊಳಗ ಜಿಲ್ಲೆಗಳು ರಚನೆಗೊಂಡಿರ್ತಕ್ಕಂತಹ ಮಾಹಿತಿ. ಇದಿಷ್ಟನ್ನ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಈಗ ಒಂದು ಪ್ರಶ್ನೆ ಇತ್ತು, ಏನಿದು ಕರ್ನಾಟಕದೊಳಗ ಪ್ರಸ್ತುತ ಇರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ 31 ಜಿಲ್ಲೆಗಳು. ಈ 31 ಜಿಲ್ಲೆಗಳು ಯಾವಾಗ ರಚನೆಗೊಂಡು ಅನ್ನೋದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಡಿಟೇಲ್ ಆಗಿ ತಿಳ್ಕೊಂಡಿರತಕ್ಕಂಥದ್ದು. ಎಲ್ಲರೂ ಇದನ್ನ ಸಾಧ್ಯ ಆಯ್ತಂದ್ರೆ ಒಂದ್ ಕಡೆ ನೋಟ್ ಮಾಡಿಟ್ಕೊಳ್ರಿ. ಇನ್ನು ಮೇಲೆ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ ಆಲ್ಮೋಸ್ಟ್ ಈ ಮಾಹಿತಿನ ಬಿಟ್ಟು ಹೊರಗಡೆ ಹೋಗೋ ಸಾಧ್ಯತೆ ಇರಂಗಿಲ್ಲ. ಇದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಸೊ ಪ್ರೆಸೆಂಟ್ ಕರ್ನಾಟಕ ಹ್ಯಾವ್ 31 ಡಿಸ್ಟ್ರಿಕ್ಟ್ಸ್ ನಾವು. ಓಕೆನಾ? ಇವಿಷ್ಟು ಜಿಲ್ಲೆಗಳು ಪ್ರೆಸೆಂಟ್ ಕರ್ನಾಟಕದೊಳಗೆ ಇರ್ತಕ್ಕಂಥದ್ದು 31 ಜಿಲ್ಲೆಗಳು. ಜೊತೆಗೆ ಈಗ ಕರ್ನಾಟಕದೊಳಗೆ ಎಷ್ಟು ಜಿಲ್ಲೆಗಳು ನಿರ್ಮಾಣಗೊಂಡವ ಅಂತಂದೇಳಿ ಕಳೆದ KSRP PSI ಇದೊಳಗೆ ಏನು ಪ್ರಶ್ನೆ ಕೇಳಿದನಲ್ಲ, ಮುಂದೆ ಏನು ಪ್ರಶ್ನೆ ಮಾಡ್ಬೋದು, ತುಂಬಾ ಇಂಪಾರ್ಟೆಂಟ್ ನೆನಪಿರ್ಲಿ. ಈಗ ಬಳ್ಳಾರಿಯಿಂದ ಪ್ರತ್ಯೇಕಗೊಂಡು ಹೊಸದಾಗಿ ನಿರ್ಮಾಣಗೊಂಡಿರುವ ಜಿಲ್ಲೆ ಯಾವುದಂತ ಪ್ರಶ್ನೆ ಮಾಡಿರ್ಬೋದು, ಅದು ವಿಜಯನಗರ. ಈ ವಿಜಯನಗರ ಜಿಲ್ಲೆಯನ್ನ ಎಂದು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಈ ಡೇಟ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ನವೆಂಬರ್ 18, 2020 ವಿಜಯನಗರ ಜಿಲ್ಲೆ ಇವತ್ತು ಬಳ್ಳಾರಿಯಿಂದ ಪ್ರತ್ಯೇಕಗೊಂಡು ರಾಜ್ಯದಲ್ಲಿ ರಚನೆಯಾಗಿರ್ತಕ್ಕಂತಹ 31 ಜಿಲ್ಲೆ. ಈ ವಿಜಯನಗರ ಜಿಲ್ಲೆಯನ್ನ ಪ್ರಸ್ತುತ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಗೆ ಸೇರ್ಪಡೆ ಮಾಡಿದ್ದಾರೆ. ನೆನಪಿಲ್ಲಿ ಇಲ್ಲೊಂದಿಷ್ಟು ಚರ್ಚೆ ಮಾಡ್ತಾ ಇದ್ದೆ ನಾನು. ಹೈದರಾಬಾದ್ ಪ್ರಾಂತ್ಯದ ವ್ಯಾಪ್ತಿಯಿಂದ ಕರ್ನಾಟಕಕ್ಕೆ ಬಳುವಳಿಯಾಗಿ ಬಂದ ಜಿಲ್ಲೆಗಳು ಅಥವಾ ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಬಂದ ಜಿಲ್ಲೆಗಳಂತ ಬಂದಾಗ ಬೀದರ್, ಕಲಬುರ್ಗಿ, ರಾಯಚೂರು ಮಾತ್ರ. ಆದರೆ ಬಳ್ಳಾರಿ ಇರಲಿಲ್ಲ. ನಾಳೆ ನಿಮಗೆ ಪ್ರಶ್ನೆ ಕೊಡ್ತಾನೆ ಇಲ್ಲಿ. ಈ ಕೆಳಗಿನ 4 ಜಿಲ್ಲೆಗಳಲ್ಲಿ ಭಾಷಾವಾರ ಪ್ರಾಂತ್ಯದ ರಚನೆಯ ಸಂದರ್ಭದಲ್ಲಿ ಹೈದರಾಬಾದ್ ಪ್ರೆಸಿಡೆನ್ಸಿಯಿಂದ ಈ ಕೆಳಗಿನ ಯಾವ ಜಿಲ್ಲೆಯು ಬಳುವಳಿಯಾಗಿ ಬಂದಿಲ್ಲ ಅಂತ ಪ್ರಶ್ನೆ ಕೇಳಿದ ಅಂದ್ರೆ ಅವಾಗ ಬಳ್ಳಾರಿನೇ ಕೊಟ್ಟಿರ್ತಾನವನು, ಬಳ್ಳಾರಿನ ತೆಗೆದುಹಾಕೋ ಸಾಧ್ಯತೆ ಇರ್ಬೇಕು ನೋಡ್ರಿ. 99% ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಹಿಂಗೆ ಇರ್ತದೆ ನೋಡ್ರಿ ಅದು. ಸೊ ಬಳ್ಳಾರಿ ಇದು ಹೈದರಾಬಾದ್ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಿರಲಿಲ್ಲ, ಅದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಿತ್ತು. ಆದರೆ 2013ರಲ್ಲಿ ಯಾವಾಗ ಕರ್ನಾಟಕಕ್ಕೆ 371J ವಿಶೇಷ ಸ್ಥಾನಮಾನ ನೀಡಿದ್ರೋ ಆ ಸಂದರ್ಭದಲ್ಲಿ ಈ ಬಳ್ಳಾರಿಯೂ ಸಹ ಈ ಒಂದು ಪ್ರದೇಶದ ವ್ಯಾಪ್ತಿಗೊಳಪಟ್ಟಿದ್ದು ಹಿಂದುಳಿದ ಪ್ರದೇಶ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಡಾಕ್ಟರ್ DM ನಂಜುಂಡಪ್ಪ ವರದಿಯನ್ನ ದೃಷ್ಟಿಕೋನದಲ್ಲಿಟ್ಕೊಂಡು, ನೆನಪಿರಲಿ, ಡಾಕ್ಟರ್ DM ನಂಜುಂಡಪ್ಪ ರವರ ವರದಿಯನ್ನ ಆಧಾರವಾಗಿಟ್ಕೊಂಡು ಕರ್ನಾಟಕದೊಳಗ ಬೀದರ್, ಕಲಬುರ್ಗಿ, ರಾಯಚೂರು, ಆಗಾಗಲೇ ಕೊಪ್ಪಳ ರಚನೆ ಆಗಿತ್ತು, ಕೊಪ್ಪಳ ಜೊತೆಗೆ ಬಳ್ಳಾರಿ, ಈ ಎಲ್ಲ ಜಿಲ್ಲೆಗಳನ್ನ ಸೇರ್ಕೊಂಡು ಏನು ಮಾಡಿದ್ರು, ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಸೇರ್ಪಡೆ ಮಾಡಿದ್ರು. ಆ ನಂತರ ಯಾದಗಿರಿ, ದೆನ್ ಪ್ರೆಸೆಂಟ್ ಯಾವುದು ಅಂತಂದ್ರೆ ಇದು ಯಾವುದು, ವಿಜಯನಗರ. ಈ ಅಷ್ಟು ಜಿಲ್ಲೆಗಳು ಪ್ರೆಸೆಂಟ್ ಏನಾಗಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಸಂಬಂಧಪಟ್ಟವೆ. ಈ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯನ್ನ ಸೆಪ್ಟೆಂಬರ್ 17, 2019 ಇದು ಕೂಡ ನೆನ್ಪಿಟ್ಕೊಡ್ರಿ. ಸೆಪ್ಟೆಂಬರ್ 17, 2019 ಇದೇ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪರವರು ಏನ್ ಮಾಡಿದ್ದಾರೆ, ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಈ ಡೇಟ್ ಕೂಡ ನೆನ್ಪಿಟ್ಕೊಡ್ರಿ. ಸೆಪ್ಟೆಂಬರ್ 17, 2019 ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಲಾಗ್ಯದ. ಈ ಕಲ್ಯಾಣ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದ ಮುಖ್ಯಮಂತ್ರಿ ಅಂದ್ರೆ ಅದು ಕೂಡ ಯಡಿಯೂರಪ್ಪ, ನೆನ್ಪಿಟ್ಕೊಡ್ರಿ. ಇದು ಸೆಪ್ಟೆಂಬರ್ 17, 2019. ಮತ್ತಿಲ್ಲಿ ಸೆಪ್ಟೆಂಬರ್ 17 ಅಂತ ಬಂದಾಗ ಇಲ್ಲಿನೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ಸೆಪ್ಟೆಂಬರ್ 17
ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದರ ಇತಿಹಾಸ ಮತ್ತೆ ಹಿನ್ನೆಲೆ ಹೋಗೋದು ಅಷ್ಟು ಮತ್ತೊಂದು ಡೀಪ್ ಆಗಿ ಹೋಗೋದು ಬೇಡ. ಇಷ್ಟು ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ಇವಿಷ್ಟು ಕರ್ನಾಟಕದಲ್ಲಿ ರಚನೆಗೊಂಡಂತಹ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ನಿಮಗೆ ಇದನ್ನ ಇಟ್ಕೊಂಡು ಏನೇ ಕೇಳಿ ನೆನ್ಪಿಟ್ಕೊಡ್ರಿ. ಇಲ್ಲೇನು ಪ್ರಶ್ನೆ ಮಾಡ್ತಿರ್ತಾನೆ, ಮತ್ತೆ ಒಂದು ಕಡೆ ಜಿಲ್ಲೆಗಳನ್ನು ಕೊಟ್ಟು ಯಾವ ಜಿಲ್ಲೆಗಳಿಂದ ಪ್ರತ್ಯೇಕಗೊಂಡವ ಅನ್ನೋದನ್ನ ಹೊಂದಿಸಿ ಬರೆಯಲಿಕ್ಕದೊಳಗೆ ಪ್ರಶ್ನೆ ಕೇಳ್ತಿರ್ತಾನೆ. ಸೊ ಅದನ್ನ ನೆನ್ಪಿಟ್ಕೋಬೇಕು. ಯಾವ್ಯಾವ ಜಿಲ್ಲೆಯಿಂದ ಪ್ರತ್ಯೇಕಗೊಂಡವ, ಯಾರ ಅಧಿಕಾರ ಅವಧಿಯೊಳಗ ಜಿಲ್ಲೆಗಳಾಗಿದ್ದಾವೆ, ಇವುಗಳನ್ನೆಲ್ಲವನ್ನ ನೆನ್ಪಿಟ್ಕೋಬೇಕು. ಇವಿಷ್ಟು ಜಿಲ್ಲೆಗಳದಾದ್ರೆ ಆನಂತರ ಅತಿ ಹೆಚ್ಚು ತಾಲೂಕುಗಳು ರಚನೆಗೊಂಡಿದ್ದು ಅಂತಂದ್ರೆ ಈ ಸಿದ್ದರಾಮಯ್ಯರವರ ಆಡಳಿತ ಅವಧಿಯೊಳಗ ರಾಜ್ಯದಲ್ಲಿ 49 ತಾಲೂಕುಗಳು ಪ್ರತ್ಯೇಕಗೊಂಡು ಪ್ರೆಸೆಂಟ್ 225 ತಾಲೂಕುಗಳು ಪ್ರೆಸೆಂಟ್ ಕರ್ನಾಟಕದೊಳಗಿದ್ದಾವೆ. ಇದರ ಜೊತೆಗೆ ಈ 2019 ಎಚ್ ಡಿ ಕುಮಾರಸ್ವಾಮಿರವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಹೊಸದಾಗಿ ಮತ್ತೆ 12 ತಾಲೂಕುಗಳನ್ನ ಘೋಷಣೆ ಮಾಡಿದ್ದಾನೆ. ಬಟ್ ಅವು ಇನ್ನೂ ಕರ್ನಾಟಕದ ವ್ಯಾಪ್ತಿಯೊಳಗೆ ಸೇರ್ಪಡೆಗೊಂಡಿಲ್ಲ. ನೆನಪಿರ್ಲಿ, ಕರ್ನಾಟಕದೊಳಗ ಪ್ರೆಸೆಂಟ್ ಜಿಲ್ಲೆಗಳು ಅಂತಂದ್ರೆ 31. ಇವನ ಆಡಳಿತ ವಿಭಾಗಗಳಾಗಿ ಕ್ರಮವಾಗಿ ಗುರುತಿಸಿದಾಗ 4 ಆಡಳಿತ ವಿಭಾಗಗಳು, 31 ಜಿಲ್ಲೆಗಳು, 31 ಜಿಲ್ಲಾ ಪಂಚಾಯಿತಿಗಳು. ನೆನಪಿರ್ಲಿ, ವಿಜಯನಗರ ಪ್ರತ್ಯೇಕ ರಾಜ್ಯ ರಚನೆ ಪ್ರತ್ಯೇಕ ಜಿಲ್ಲೆ ರಚನೆ ಆಗೈತ್ರಿ. ಇನ್ನು ಜಿಲ್ಲಾ ಪಂಚಾಯತ್ ರಚನೆ ಆಗಿಲ್ಲ ಅಂತ ಅನ್ಕೋಬೇಡ್ರಿ, ಆಲ್ರೆಡಿ ಅಲ್ಲಿ ಅದಕ್ಕಾಗಿನ ಜಿಲ್ಲಾ ಪಂಚಾಯತ್ ರಚನೆ ಆಗಿರ್ತದ. ದೆನ್ ನೆಕ್ಸ್ಟ್ 225 ತಾಲೂಕುಗಳು, 747 ಹೋಬಳಿಗಳು, 6021 ಗ್ರಾಮ ಪಂಚಾಯಿತಿಗಳು. ಇವಿಷ್ಟು ಕರ್ನಾಟಕದೊಳಗಿರುವಂತಹ ಆಡಳಿತ ವಿಭಾಗಗಳು. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಷ್ಟು ಮಾಹಿತಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಫ್ರೆಂಡ್ಸ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ನೋಡ್ರಿ, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡ್ಯಾಶ್ ನಲ್ಲಿ ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡ್ಯಾಶ್ ನಲ್ಲಿ ಕಂಡುಬರುತ್ತವೆ. ಮೊದಲನೇ ಆಪ್ಷನ್ ಮುಳ್ಳಿನ ಕಾಡು, ಬಿ ಮ್ಯಾಂಗ್ರೋವ್ ಕಾಡು ಅಥವಾ ಉಷ್ಣವಲಯದ ಪೊದೆ, ಸಿ ನಿತ್ಯ ಹರಿದ್ವರ್ಣ ಕಾಡು, ಡಿ ಪತನಶೀಲ ಅರಣ್ಯ. ದೆನ್ ಗಮನಿಸಿ ಮತ್ತೊಂದ್ಸಲ. ಸ್ಯಾಂಡಲ್ವುಡ್ ಟ್ರೀಸ್ ಇನ್ ಕರ್ನಾಟಕ ಆರ್ ಫೌಂಡ್ ಇನ್ 1 ಥ್ರೋನ್ ಫಾರೆಸ್ಟ್, ಬಿ ಮ್ಯಾಂಗ್ರೋವ್ ಫಾರೆಸ್ಟ್, ಥರ್ಡ್ ಒನ್ ಎವರ್ಗ್ರೀನ್ ಫಾರೆಸ್ಟ್, ಫೋರ್ತ್ ಒನ್ ಡೆಸಿಡಿಯೋಸ್ ಫಾರೆಸ್ಟ್ ಅಂತಂದೆ. ಡೆಸಿಡಿಯೋಸ್ ಫಾರೆಸ್ಟ್. ಎಸ್, ಗಮನಿಸ್ರಿ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕದೊಳಗ ಶ್ರೀಗಂಧದ ಮರಗಳ ವ್ಯಾಪ್ತಿ ಅಂತ ಬಂದಾಗ, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳ ವ್ಯಾಪ್ತಿ ಅಂತ ಬಂದಾಗ ಯಾವ ಅರಣ್ಯಗಳಲ್ಲಿ ಈ ಶ್ರೀಗಂಧದ ಮರಗಳು ಕಂಡು ಬರ್ತವೆ ಅಂತ ಬಂದಾಗ ಮೊದಲನೇ ಆಪ್ಷನ್ ಏನಿದೆ, ಇಲ್ಲಿ ಮುಳ್ಳಿನ ಪೊದೆಗಳು ಅಂತ ಇದೆ. ಹೌದಾ? ಈ ಮುಳ್ಳಿನ ಪೊದೆಗಳು ಬಹುಶಃ ಕರ್ನಾಟಕದೊಳಗ ಈ ಒಂದು ಮುಳ್ಳಿನ ಪೊದೆಗಳಿರುವಂತಹ ವ್ಯಾಪ್ತಿಯನ್ನ ನಾವು ಏನ್ ಕರಿತೀವಿ, ಇಲ್ಲಿ ಕುರುಚಲು ಸಸ್ಯವರ್ಗ ಅಂತ ಕರಿತೇವೆ. ಸೊ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಲಿ, ಕುರುಚಲು ಸಸ್ಯವರ್ಗ. ಈ ಕುರುಚಲು ಸಸ್ಯವರ್ಗ ಕರ್ನಾಟಕದೊಳಗ ಆಲ್ಮೋಸ್ಟ್ ಉತ್ತರದ ಮೈದಾನದ ವ್ಯಾಪ್ತಿಯೊಳಗೆ ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರೆ ಅದು ಮುಖ್ಯವಾಗಿ ಕರ್ನಾಟಕದ ಉತ್ತರದ ಮೈದಾನದ ಪೂರ್ವ ಭಾಗದಲ್ಲಿ, ಕರ್ನಾಟಕದ ಉತ್ತರ ಮೈದಾನದ ಪೂರ್ವ ಭಾಗದಲ್ಲಿ ಹೆಚ್ಚಾಗಿ ಏನ್ ಕಂಡು ಬರ್ತಾವಪ್ಪ ಅಂದ್ರೆ ಕುರುಚಲು ಸಸ್ಯವರ್ಗ ಕಂಡು ಬರ್ತವೆ. ಈ ಕುರುಚಲು ಸಸ್ಯವರ್ಗದೊಳಗ ಆಲ್ಮೋಸ್ಟ್ ಕಂಡು ಬರುವಂತಹ ಪೊದೆಗಳು ಅಥವಾ ಸಸ್ಯಗಳೇನಾಗಿರ್ತವಪ್ಪ ಅಂತಂದ್ರೆ ಮುಳ್ಳಿನ ಜಾತಿಗೆ ಸಂಬಂಧಪಟ್ಟಂತಹ ಗಿಡಗಳಾಗಿರ್ತವೆ. ಈ ಮುಳ್ಳಿನ ಜಾತಿಗೆ ಗಿಡಗಳು ಅಂತಂದ್ರೆ ಆಲ್ಮೋಸ್ಟ್ ನೀವು ನೆನ್ಪಿಟ್ಕೊಡ್ರಿ, ಗಮನಿಸ್ತೀರಿ ನೋಡ್ರಿ, ಪಾಪಸ್ಕಳ್ಳಿ, ಡಬ್ಗಳ್ಳಿ, ಕರಿಜಾಲಿ, ಬಿಳಿಜಾಲಿ, ಕಾರೆಗಿಡ, ಬಾರೆಗಿಡ ಇವೇ ನೋಡ್ರಿ ಆಲ್ಮೋಸ್ಟ್ ನಮ್ಮ ಈ ಭಾಗದೊಳಗೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಈ ವಿಡಿಯೋವನ್ನ ಹೆಚ್ಚಾಗಿ ನಾವು ಅದೇ ವ್ಯಾಪ್ತಿಯ ಅಂದ್ರೆ ಇಂತಹ ತಂಪಾದ ಅರಣ್ಯ ವಲಯದ ವ್ಯಾಪ್ತಿಯೊಳಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚು ಗಮನಿಸ್ತಾ ಇದ್ರೆ ನಮ್ಮ ಅರಣ್ಯದೊಳಗೆ ಕಂಡು ಬರುವಂತಹ ಪ್ರಮುಖ ಗಿಡಗಳು ಇವೆ. ಇವುಗಳ ಕೆಳಗಡೆ ಕೂತ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಹೆಚ್ಚು ತಂಪು ಇರ್ತದ. ಹಾಸಿಗೆ ಹಾಯಿಸ್ಬಿಟ್ರೆ ಒಳ್ಳೆ ಹೂವಿನ ಹಾಸಿಗೆ ಇರ್ತದ, ಸೊಂಪ ನಿದ್ದೆ ಮಾಡ್ಬೋದು ಈ ಕಾಡಿನೊಳಗೆ. ಹೌದಲ್ವಾ? ಸೊ ನೆನಪಿರ್ಲಿ, ಈ ಮುಳ್ಳಿನ ಪೊದೆಗಳು ಅಥವಾ ಕುರುಚಲು ಸಸ್ಯವರ್ಗ ಅಂತ ಕರಿತೇವೆ. ಈ ಕುರುಚಲು ಸಸ್ಯವರ್ಗದಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯಗಳಂದ್ರೆ ಇವಿಷ್ಟು. ಜೊತೆಗೆ ಈ ಭಾಗದೊಳಗ ಮತ್ತೆ ಎತ್ತರನಾಗಿ ಸಸ್ಯ ಅಂತ ಬಂದಾಗ ತಾಳೆ ಗಿಡನೂ ಕೂಡ ಹೆಚ್ಚಾಗಿ ಕಂಡು ಬರ್ತವೆ ಇಲ್ಲಿ. ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ತಾಳೆ ಮರನು ಕೂಡ ಇಲ್ಲಿ ಕಂಡು ಬರ್ತದೆ. ಅಂದ್ರೆ ತಾಳೆ ಮರ ಇಸ್ ನಥಿಂಗ್ ಬಟ್ ಪಾಮ್ ಟ್ರೀಸ್. ಈ ಪಾಮ್ ಟ್ರೀಸ್ ಕೂಡ ಬಹುಶಃ ಕಂಡು ಬರೋದು ಯಾವ ಭಾಗದೊಳಗ ಅಂತಂದ್ರೆ ಇದೇ ಭಾಗದೊಳಗ. ಆ ನಂತರ ಈ ಕುರುಚಲು ಸಸ್ಯವರ್ಗ ಕಂಡು ಬರುವಂತಹ ಈ ಭಾಗವನ್ನ ಕರ್ನಾಟಕದೊಳಗ ನೆನ್ಪಿಟ್ಕೊಡ್ರಿ. ಈ ಉತ್ತರ ಭಾಗದ ಅಂದ್ರೆ ಉತ್ತರ ಮೈದಾನದ ಪೂರ್ವ ಭಾಗದಲ್ಲಿ ಕಂಡುಬರುವ ಈ ಸಸ್ಯವರ್ಗವನ್ನ ಆಲ್ಮೋಸ್ಟ್ ಇಲ್ಲೇನಾಗ್ತದಪ್ಪ ಅಂತಂದ್ರೆ ಮಾನ್ಸೂನ್ ಉಷ್ಣವಲಯದ ವಾಯುಗುಣ ಹೆಚ್ಚಾಗಿ ಕಂಡು ಬರ್ತದೆ. ಇಲ್ಲಿ ಮಾನ್ಸೂನ್ ಉಷ್ಣವಲಯದ ವಾಯುಗುಣ ಹೆಚ್ಚಾಗಿ ಕಂಡು ಬರೋದ್ರಿಂದ ಈ ಒಂದು ಸಸ್ಯವರ್ಗವನ್ನ ಸ್ಟೆಪೀಸ್ ಸಸ್ಯವರ್ಗಕ್ಕೆ ಉದಾಹರಣೆಯನ್ನಾಗಿ ನೀಡಲಾಗಿದೆ. ಉಷ್ಣವಲಯದ ಸ್ಟೆಪೀಸ್ ಸಸ್ಯವರ್ಗಕ್ಕೆ ಉದಾಹರಣೆಯನ್ನಾಗಿ ನೀಡಲಾಗ್ಯದ. ನೆನ್ಪಿಟ್ಕೊಡ್ರಿ,
ಕರ್ನಾಟಕದೊಳಗ ಉಷ್ಣವಲಯ ಸ್ಟೆಫೀಸ್ ಮಾದರಿಯ ಸಸ್ಯವರ್ಗ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಪ್ರಶ್ನೆ ಮಾಡ್ತಾನೆ, ನೆನಪಿರ್ಲಿ. ಕರ್ನಾಟಕದಲ್ಲಿ ಉಷ್ಣವಲಯದ ಸ್ಟೆಫೀಸ್ ಮಾದರಿಯ ಸಸ್ಯವರ್ಗ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ಅದು ಕುರುಚಲು ಸಸ್ಯವರ್ಗಕ್ಕೆ ಸಂಬಂಧಪಡ್ತದ. ಆಲ್ಮೋಸ್ಟ್ ಇದು ಕಂಡು ಬರೋದಿಲ್ಲ ಅಂದ್ರೆ ಉತ್ತರ ಭಾಗದ ಪೂರ್ವ ಮೈದಾನದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು, ನೆನ್ಪಿಟ್ಕೊಡ್ರಿ. ಈ ಭಾಗದೊಳಗ ಈ ಸ್ಟೆಫೀಸ್ ಅಂತಂದ್ರೆ ಆಲ್ಮೋಸ್ಟ್ ಹುಲ್ಲಿನ ಜಾತಿಗೆ ಸಂಬಂಧಪಟ್ಟಂತಹ ಸಸ್ಯವರ್ಗ ಹೆಚ್ಚಾಗಿ ಕಂಡು ಬರ್ತದೆ. ಆದರೆ ಅವಾಗ ಒಂದು ಹುಲ್ಲಿನ ಜಾತಿಯ ಸಸ್ಯಗಳನ್ನು ನಾವೇನ್ ಮಾಡ್ತಾ ಇದ್ದೇವೆ, ಬೆಳೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿ ಕಬ್ಬಾಗಿರ್ಬೋದು, ಭತ್ತದ ಜಾತಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಈ ರೀತಿಯಾದಂತಹ ಮಾದರಿಯ ಸಸ್ಯವರ್ಗ ಈ ಉತ್ತರದ ಮೈದಾನದಲ್ಲಿ ಕಂಡು ಬರ್ತದ. ಇವೆಲ್ಲವೂ ಮುಳ್ಳಿನ ಪೊದೆ ಅಥವಾ ಕುರುಚಲು ಸಸ್ಯವರ್ಗಕ್ಕೆ ಇರುವಂತಹ ಉದಾಹರಣೆ. ದೆನ್ ಎರಡನೇ ಆಪ್ಷನ್ ಏನಿದೆ ನೋಡ್ರಿ, ಇಲ್ಲಿ ಎರಡನೇ ಆಪ್ಷನ್ ಗಮನಿಸೋದಾದ್ರೆ ಇಲ್ಲಿ ಮ್ಯಾಂಗ್ರೋವ್ ಕಾಡು ಅಥವಾ ಉಷ್ಣವಲಯದ ಪೊದೆಗಳು ಅಂತ ಕರಿತೇವೆ. ಇನ್ನ ಮ್ಯಾಂಗ್ರೋವ್ ಕಾಡುಗಳು ಅಂದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮ್ಯಾಂಗ್ರೋವ್ ಕಾಡುಗಳು ಈ ಮೊದಲನೇ ತರಗತಿ ಒಳಗೆ ಏನು ಫಸ್ಟ್ ಏನು ಕ್ವಶನ್ಸ್ ಅನ್ನ ಬಿಡಿಸ್ತಾ ಇದೀವಲ್ಲ, ಇವುಗಳು ಸ್ವಲ್ಪ ಸುದೀರ್ಘ ಅನಿಸ್ಬೋದು. ಆದರೆ ಮುಂದೆ ನಾವು ಇದನ್ನ ಮುಂದೆ ಹೋದಂತೆಲ್ಲ ಏನಾಗ್ತದೆ, ಇವೇ ಪ್ರಶ್ನೆಗಳು ಹೆಚ್ಚೆಚ್ಚು ರಿಪೀಟ್ ಆಗ್ತಿರ್ತವೆ. ಪರಿಣಾಮ ಆ ಸಂದರ್ಭದೊಳಗೆ ಒಂದು ಸ್ವಲ್ಪ ವೇಗವಾಗಿ ಹೋಗಕ್ಕೆ ನಡೀತದ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ಒಂದು ವ್ಯಾಪ್ತಿ ಇಟ್ಕೊಂಡು ಏನೆಲ್ಲ ಪ್ರಶ್ನೆ ಕೇಳ್ಬೋದು ಅವೆಲ್ಲವನ್ನ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಈ ಮ್ಯಾಂಗ್ರೋವ್ ಕಾಡುಗಳನ್ನ ಆಲ್ಮೋಸ್ಟ್ ಇನ್ನೊಂದು ಅರ್ಥದೊಳಗೆ ನಾವೆಂತ ಕರಿತೀವಿ, ಕರಾವಳಿ ತೀರದ ಸಸ್ಯವರ್ಗ ಅಂತಲೂ ಕೂಡ ಕರಿತಿರ್ತೀವಿ, ನೆನಪಿರ್ಲಿ. ಈ ಮ್ಯಾಂಗ್ರೋವ್ ಕಾಡುಗಳನ್ನ ಆಲ್ಮೋಸ್ಟ್ ಕರಾವಳಿ ತೀರದ ಸಸ್ಯವರ್ಗ ಅಂತ ಕರಿತಿರ್ತೀವಿ. ಈ ಸಸ್ಯವರ್ಗ ಮುಖ್ಯವಾಗಿ ಎಲ್ಲಿ ಕಂಡು ಬರ್ತದೆ ಅಂತ ಬಂದಾಗ, ಮುಖ್ಯವಾಗಿ ಇದು ಎಲ್ಲಿ ಕಂಡು ಬರ್ತದ, ಸಮುದ್ರದ ಅಂಚಿಗೆ, ಅಂದ್ರೆ ಸಮುದ್ರದ ಅಂಚಿಗೆ ಹೊಂದಿಕೊಂಡು ಈ ಮರಗಳೇನಾಗಿರ್ತವೆ ಅಂದ್ರೆ ಈ ಸಸ್ಯವರ್ಗ ಬೆಳವಣಿಗೆ ಹೊಂದಿರುತ್ತದೆ. ಈ ಸಮುದ್ರದ ಅಂಚಿಗೆ ಈ ಒಂದು ಸಸ್ಯವರ್ಗ ಬೆಳವಣಿಗೆ ಆಗೋದ್ರಿಂದ ಒಂದು ಸಾರ್ತಿ ಪ್ರಶ್ನೆ ಮಾಡಿದ್ದ, ಮ್ಯಾಂಗ್ರೋವ್ ಸಸ್ಯವರ್ಗದಲ್ಲಿ ಕಂಡುಬರುವ ಸಸ್ಯಗಳು, ನೆನಪಿರ್ಲಿ. ಈ ಮ್ಯಾಂಗ್ರೋವ್ ನಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯವರ್ಗಗಳು ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಸುಂದರಿ ಮರಗಳು ಅಂತ ಬರ್ತವೆ. ಈ ಮ್ಯಾಂಗ್ರೋವ್ ಸಸ್ಯವರ್ಗದೊಳಗೆ ಬರುವಂತಹ ಪ್ರಮುಖ ಮರಗಳು ಅಂತಂದ್ರೆ ಸುಂದರಿ ಮರಗಳು. ಈ ಸುಂದರಿ ಮರಗಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಇವೇನಾಗಿರ್ತವೆ, ಸಮುದ್ರ ಭಾಗಕ್ಕೆ ಮೈ ಚಾಚಿಕೊಂಡು ಉಪ್ಪು ನೀರಿನೊಳಗೆ ಬೆಳವಣಿಗೆ ಹೊಂದುತ್ತಾ ಇರ್ತವೆ. ಇದನ್ನ ದೃಷ್ಟಿಕೋನದಲ್ಲಿಟ್ಕೊಂಡು ಈ ಹಿಂದಿನ ಎಕ್ಸಾಮ್ ಒಳಗೆ ಏನ್ ಪ್ರಶ್ನೆ ಮಾಡಿದ್ದ, ಮ್ಯಾಂಗ್ರೋವ್ ಅಥವಾ ಸುಂದರಿ ಮರಗಳು ತಮ್ಮ ಬೇರುಗಳನ್ನ ಡ್ಯಾಶ್ ನಲ್ಲಿ ಹರಡಿಕೊಂಡಿರುತ್ತವೆ ಅಂತ ಪ್ರಶ್ನೆ ಮಾಡಿದ್ದ. ಸುಂದರಿ ಮರಗಳು ತಮ್ಮ ಬೇರುಗಳನ್ನು ಡ್ಯಾಶ್ ನೀರಿನಲ್ಲಿ ಹರಡಿಕೊಂಡಿರುತ್ತವೆ ಅಂತ ಪ್ರಶ್ನೆ ಮಾಡಿದ್ದ. ಆಪ್ಷನ್ ಹೀಗಿತ್ತು, ಒಂದು ಸಿಹಿ ನೀರು, ಎರಡನೇದ್ದು ಉಪ್ಪು ನೀರು, ಮೂರನೇದ್ದು ಜೌಗು ಪ್ರದೇಶ, ನಾಲ್ಕನೇದ್ದು ಮೇಲಿನ ಯಾವುದೂ ಅಲ್ಲ ಅಂತ ಇತ್ತು. ನಾವಿಲ್ಲಿ ಗಮನಿಸಿದಾಗ ಈ ಸುಂದರಿ ಮರಗಳು ಆಲ್ಮೋಸ್ಟ್ ಸಮುದ್ರದ ಅಂಚಿಗೆ ಹೊಂದಾಣಿಕೊಂಡು ಬೆಳವಣಿಗೆ ಹೊಂದೋದ್ರಿಂದ ಆಲ್ಮೋಸ್ಟ್ ಇವುಗಳು ಏನ್ ಮಾಡಿರ್ತವೆ, ತಮ್ಮ ಬೇರುಗಳನ್ನ ಈ ಸಮುದ್ರದ ಉಪ್ಪು ನೀರಿನೊಳಗನೆ ಹರಡಿಕೊಂಡಿರ್ತವ ಅಂತ ಗೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದ್ರೆ ನೆನಪಿರ್ಲಿ, ಈ ಸುಂದರಿ ಮರಗಳು ಅಂತ ಹೆಸರು ಬರೋಕ್ಕೆ ಕಾರಣ ಅಥವಾ ಮ್ಯಾಂಗ್ರೋವ್ ಸಸ್ಯವರ್ಗದ ಲಕ್ಷಣ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಈ ಮರಗಳು ಎಂತಲ್ಲಿ ಬೆಳವಣಿಗೆ ಹೊಂದುತ್ತವೆ ಅಂತಂದ್ರೆ, ಈಗ ಇದೆಲ್ಲ ದೊಡ್ಡ ಸಮುದ್ರ, ಇದು ಕರಾವಳಿ ತೀರ, ಇದೆಲ್ಲ ದೊಡ್ಡ ಸಮುದ್ರ, ಇದು ಕರಾವಳಿ ತೀರ. ಈ ಕರಾವಳಿ ತೀರಕ್ಕೆ ಈ ಕಡೆ ಏನಾಗಿರುತ್ತಪ್ಪ ಅಂತಂದ್ರೆ ಭೂಪ್ರದೇಶ. ಈ ಭೂಪ್ರದೇಶದೊಳಗೆ ಹುಟ್ಟಿ ಹರಿಯುವಂತಹ ನದಿಗಳು ಬಂದು ಈ ಭಾಗವನ್ನ ಸೇರ್ತಾ ಇರ್ತಾವೆ. ಅಂದ್ರೆ ಸಮುದ್ರವನ್ನ ಸೇರ್ಬೇಕಾದ್ರೆ ಈ ಕಡೆ ಸಮುದ್ರ, ಈ ಕಡೆ ನದಿಗಳು, ಈ ನದಿಗಳು ಸೇರುವಂತಹ ಅಳಿವೆ ಪ್ರದೇಶಗಳಿರ್ತವೆ. ಅಳಿವೆ ಪ್ರದೇಶ ಅಂತ ಯಾಕೆ ಕರಿತೀವಿ, ನದಿಗಳು ಬಂದು ಸಮುದ್ರವನ್ನ ಸೇರುವ ಭೂಭಾಗದಲ್ಲಿ ನಿರ್ಮಾಣಗೊಂಡಂತಹ ಕಂದರಗಳನ್ನ ಅಳಿವೆಗಳು ಅಂತ ಕರಿತೇವೆ. ಈ ಅಳಿವೆ ಪ್ರದೇಶಗಳಲ್ಲಿ ಹೆಚ್ಚಾಗಿ ಏನಾಗಿರ್ತವೆ, ಸುಂದರಿ ಮರಗಳು ಬೆಳವಣಿಗೆ ಹೊಂದುತ್ತಾ ಇರ್ತವೆ, ನೆನಪಿರ್ಲಿ. ಪರಿಣಾಮ ಈ ಮರಗಳು ಏನ್ ಮಾಡಿರ್ತವೆ, ಈ ಸಿಹಿ ನೀರು ಅಂದ್ರೆ ನದಿಗಳು ಬಂದು ಸೇರುವ ಈ ವ್ಯಾಪ್ತಿಯೊಳಗ ಸಿಹಿ ನೀರಿನೊಳಗ ತಮ್ಮ ಬೇರುಗಳನ್ನು ಹರಡಿಕೊಂಡು ಸಮುದ್ರಕ್ಕೆ ತಮ್ಮ ಮೈಯನ್ನ ಚಾಚಿಕೊಂಡು ಬೆಳವಣಿಗೆ ಹೊಂದುತ್ತಾ ಇರ್ತವೆ. ಅದಕ್ಕೆ ಇವುಗಳಿಗೆ ವಿಶೇಷವಾಗಿ ಸುಂದರಿ ಮರಗಳು ಅಂತ ಕರಿತೀವಿ, ನೆನ್ಪಿಟ್ಕೊಡ್ರಿ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಇದ್ದಂತಹ ಅತಿ ಮುಖ್ಯ ಲಕ್ಷಣ ಫ್ರೆಂಡ್ಸ್, ನೆನ್ಪಿಟ್ಕೊಳಕ್ ಸಾಧ್ಯ ಆಗಿರ್ಬೇಕು. ಇನ್ನೊಂದು, ಈ ಸುಂದರಿ ಮರಗಳ ಮೇಲೆ ಮತ್ತೇನ್ ಪ್ರಶ್ನೆ ಕೇಳ್ತಿರ್ತಾನಂದ್ರೆ, ಈ ಕಡೆ ಇರ್ತಕ್ಕಂಥದ್ದು ಜಲರಾಶಿ, ಈ ಕಡೆ ಇರ್ತಕ್ಕಂಥದ್ದು ಜಲರಾಶಿ, ಈ ಕಡೆ ಇರ್ತಕ್ಕಂಥದ್ದು ಭೂರಾಶಿ, ಈ ಕಡೆ ಇರ್ತಕ್ಕಂಥದ್ದು ಭೂರಾಶಿ. ಅಂದ್ರೆ ಇಲ್ಲಿ ಎರಡು ಬಯೋಮ್ಗಳು ಬರ್ತವೆ, ಇಲ್ಲಿ ಎರಡು ಜೀವ ವಲಯಗಳು, ಎರಡು ಬಯೋಮ್ಗಳು ಬರ್ತವೆ. ಈ ಭೂರಾಶಿ ಇರ್ತಕ್ಕಂಥದ್ದು ಭೂ ಬಯೋಮ್ ಅಂತ ಕರಿತೇವೆ, ಭೂ ಬಯೋಮ್ ಅಂತ ಕರಿತೇವೆ. ದೆನ್ ಜಲರಾಶಿ ಇರ್ತಕ್ಕಂಥದ್ದು ಜಲ ಬಯೋಮ್ ಅಂತ ಕರಿತೇವೆ. ನೋಡ್ರಿ, ಈ ಸುಂದರಿ ಮರಗಳಿಗೆ ಮತ್ತೊಂದು ವಿಶೇಷ ಏನಂತಂದ್ರೆ, ಜಲಬಯೋಮ್ ಮತ್ತು ಭೂಬಯೋಮ್ ಈ ಎರಡೂ ಸಂಧಿಸುವ ಸ್ಥಳ ಇರ್ತದಲ್ಲ, ಈ ಎರಡೂ ಸಂಧಿಸುವ ಸ್ಥಳಗಳನ್ನ ಇಕೋಟೋಮ್ಸ್ ಅಂತ ಕರಿತೀವಿ, ನೆನ್ಪಿಟ್ಕೊಡ್ರಿ.
ಎರಡು ಬಯೋಮ್ಗಳು ಸಂಧಿಸುವ ಸ್ಥಳವನ್ನ ಇಕೋಟೋಮ್ಸ್ಗಳಂತ ಕರಿತೇವೆ. ಈ ಇಕೋಟೋಮ್ಸ್ಗಳಲ್ಲಿ ಬೆಳವಣಿಗೆ ಹೊಂದುವ ಸಸ್ಯವರ್ಗ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ದಟ್ ಈಸ್ ಮ್ಯಾಂಗ್ರೋವ್ ಸಸ್ಯವರ್ಗ. ನೆನಪಿರಲಿ, ಇವೇನಪ್ಪ ಅಂದ್ರೆ ಬೇಸಿಕ್ ಆಗಿ ಸಸ್ಯವರ್ಗಗಳ ಮೇಲೆ ಮಾಹಿತಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿ ನೆನಪಿರಲಿ. ಅಂದ್ರೆ ಎರಡು ಬಯೋಮ್ಗಳು ಸಂಧಿಸುವ ಸ್ಥಳಗಳನ್ನ ಇಕೋಟೋಮ್ಸ್ ಅಂತ ಕರಿತೇವೆ. ನಿಮಗೆ ಪ್ರಶ್ನೆ ಕೇಳ್ತಾನೆ, ಇಕೋಟೋಮ್ಸ್ಗಳಲ್ಲಿ ಕಂಡು ಬರುವ ಅಥವಾ ಇಕೋಟೋಮ್ಸ್ಗಳಲ್ಲಿ ಬೆಳವಣಿಗೆ ಹೊಂದುವ ಸಸ್ಯವರ್ಗ ಯಾವುದು ಅಂತ ಪ್ರಶ್ನೆ ಮಾಡ್ತಾನೆ. ಅದು ಯಾವುದು ಅಂದ್ರೆ ಮ್ಯಾಂಗ್ರೋವ್ ಸಸ್ಯವರ್ಗ. ನೆನಪಿರ್ಲಿ, ಈ ಮ್ಯಾಂಗ್ರೋವ್ ಸಸ್ಯವರ್ಗದಲ್ಲಿ ಕಂಡುಬರುವ ಪ್ರಮುಖ ಮರಗಳು ಅಂತಂದ್ರೆ ಸುಂದರಿ ಮರಗಳು. ಈ ಸುಂದರಿ ಮರಗಳೇ ಅತಿ ಹೆಚ್ಚಾಗಿರುವಂತಹ ಒಂದು ರಾಜ್ಯ ಭಾರತದೊಳಗ ಅಂದ್ರೆ ದಟ್ ಈಸ್ ಪಶ್ಚಿಮ ಬಂಗಾಲ್. ಪಶ್ಚಿಮ ಬಂಗಾಳದೊಳಗ ಮ್ಯಾಂಗ್ರೋವ್ ಫಾರೆಸ್ಟ್ ನ ವ್ಯಾಪ್ತಿಯೊಳಗೆ ಬೆಳೆಯುವಂತಹ ಈ ಮರಗಳಿಗೆ ಅಲ್ಲೇನು ಕರೀತಾರಪ್ಪ ಅಂದ್ರೆ ಸುಂದರಿ ಬನ್ಸ್ ಅಂತಂದೇನೆ ತುಂಬಾ ಫೇಮಸ್ ಇರತಕ್ಕಂಥದ್ದು. ಅದೆಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದ ವ್ಯಾಪ್ತಿಯೊಳಗ. ಇನ್ನ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಕರ್ನಾಟಕದೊಳಗೆ ಇದೆಯಾ ಅಂತ ಬಂದಾಗ ಇದೆ. ಆಲ್ಮೋಸ್ಟ್ ಕರ್ನಾಟಕದ ಕರಾವಳಿ ತೀರದ ಅಂಚು ಏನೈತಲ್ಲ, ಆ ಕರಾವಳಿ ತೀರದ ಅಂಚಿಗೆ ಕಂಡು ಬರುವಂತಹ ಸಸ್ಯಗಳೆಲ್ಲವೂ ಮ್ಯಾಂಗ್ರೋವ್. ಆದರೆ ಮುಖ್ಯವಾಗಿ ಕರ್ನಾಟಕದೊಳಗ ಮ್ಯಾಂಗ್ರೋವ್ ಸಸ್ಯವರ್ಗಗಳು ಕಂಡು ಬರೋದು ಅಂತ ಬಂದಾಗ ಆಕ್ಚುಲಿ 3 ಜಿಲ್ಲೆಗಳಿದಾವೆ. ಕರ್ನಾಟಕಗಳು ಕರಾವಳಿ ತೀರವನ್ನು ಹಂಚಿಕೊಂಡಿರುವಂತಹ 3 ಜಿಲ್ಲೆಗಳಿದಾವೆ. ಒಂದು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳಲ್ಲಿ ಕರಾವಳಿ ತೀರ ಇದೆ. ಆದರೆ ಇವತ್ತು ಕರಾವಳಿ ತೀರದಲ್ಲಿದ್ದಂತಹ ಅಷ್ಟು ಸಸ್ಯವರ್ಗ ಏನಾಗ್ಯದ, ನಾಶ ಹೊಂದ್ಯದ. ಆದ್ರೆ ಮುಖ್ಯವಾಗಿ ಇವತ್ತು ನಾವು ಎಲ್ಲಾದ್ರೂ ಗುರುತಿಸಬಹುದು ಮ್ಯಾಂಗ್ರೋವ್ ಸಸ್ಯವರ್ಗ ಅಂತಂದ್ರೆ ಅದು ಕುಂದಾಪುರ ಬಳಿ ಮಾತ್ರ ನಾವಿವತ್ತು ಕರ್ನಾಟಕದೊಳಗ ಮ್ಯಾಂಗ್ರೋವ್ ಸಸ್ಯವರ್ಗವನ್ನ ಗಮನಿಸಬಹುದು. ನೆನಪಿರಲಿ. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕರಾವಳಿ ತೀರದ ಸಸ್ಯವರ್ಗಗಳು ಕಂಡು ಬರುವುದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಕರಾವಳಿ ತೀರದ ಸಸ್ಯವರ್ಗ ಅಂತ ಪ್ರಶ್ನೆ ಮಾಡಿದ್ರೆ ನೆನಪಿರ್ಲಿ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳನ್ನು ನಾವಲ್ಲಿ ವ್ಯಕ್ತಪಡಿಸಲೇಬೇಕಾಗ್ತಕ್ಕಂಥದ್ದು. ಯಾಕಂದ್ರೆ ಕರ್ನಾಟಕದೊಳಗ ಕರಾವಳಿ ತೀರ ಇರೋದು ಈ 3 ಜಿಲ್ಲೆ ಅಂತಂದ್ರೆ ಕರಾವಳಿ ತೀರದ ಸಸ್ಯವರ್ಗ ಕಂಡು ಬರೋದು ಇದೇ 3 ಜಿಲ್ಲೆಗಳಲ್ಲಿ. ಅದು ಮುಖ್ಯವಾಗಿ ಕರ್ನಾಟಕದ ಯಾವ ಭಾಗದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಥವಾ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತವೆ ಅಂತಂದ್ರೆ ಈಗ ಉಳಿದು ಸ್ವಲ್ಪ ಉಳ್ಕೊಂಡಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಕುಂದಾಪುರದ ಭಾಗದೊಳಗೆ ಉಳ್ಕೊಂಡಿರ್ತಕ್ಕಂಥದ್ದು. ಇದನ್ನು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಸೊ ಕರ್ನಾಟಕದೊಳಗ ಈ ಮ್ಯಾಂಗ್ರೋವ್ ಸಸ್ಯವರ್ಗ ಯಾವ ಭಾಗದಲ್ಲಿ ಕಂಡು ಬರ್ತಂದ್ರೆ ಕರ್ನಾಟಕದ ಪಶ್ಚಿಮ ಭಾಗದೊಳಗ, ಆಮೇಲೆ ಅರಬ್ಬಿ ಸಮುದ್ರದ ಪೂರ್ವ ಭಾಗಕ್ಕೆ ಹೊಂದಾಣಿಕೊಂಡ ಹಾಗೆ ಈ ಸಸ್ಯವರ್ಗ ಕಂಡು ಬರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು 2ನೇ ಆಪ್ಷನ್, ಅಂದ್ರೆ ಮ್ಯಾಂಗ್ರೋವ್ ಸಸ್ಯವರ್ಗ ಅಥವಾ ಉಷ್ಣವಲಯದ ಪೊದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್, ಈ ಮ್ಯಾಂಗ್ರೋವ್ ಫಾರೆಸ್ಟ್ ನ ನೈಸರ್ಗಿಕ ಅನುಕೂಲ ಏನು ಅಂತ ಬಂದಾಗ ಈ ಎಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಏನಾಗಿರ್ತಪ್ಪ ಅಂತಂದ್ರೆ ಈಗ ನಾ ಹೇಳಿದೆ, ಇಲ್ಲೆಲ್ಲ ಸಮುದ್ರ, ಇಲ್ಲೆಲ್ಲ ಕರಾವಳಿ ತೀರದ, ಇಲ್ಲಿ ಬೆಳವಣಿಗೆ ಹೊಂದುವ ಪರಿಣಾಮ ಏನಾಗ್ತದೆ, ಸಮುದ್ರದಲ್ಲಿ ಬರುವಂತಹ ಅತ್ಯಂತ ದೊಡ್ಡ ದೊಡ್ಡ ಅಲೆಗಳು ಅಂದ್ರೆ ಇಲ್ಲೆಲ್ಲ ಬಂದರುಗಳು ನಿರ್ಮಾಣಗೊಂಡಿರ್ತವೆ. ಈ ಬಂದರಿಗೆ ಬಂದ ಅಪ್ಪಳಿಸುವ ಅಲೆಗಳನ್ನು ನಾವು ಬಂದರು ಅಲೆಗಳಂತ ಕರಿತೇವೆ. ಈ ರೀತಿಯಾಗಿ ಬಂದು ಬಂದರಿಗೆ ಅಪ್ಪಳಿಸುವ ಅಲೆಗಳನ್ನ ನಿಯಂತ್ರಣ ಮಾಡುವಂತಹ ಸಸ್ಯವರ್ಗ ಯಾವುದು ಅಂದ್ರೆ ಅದು ಮ್ಯಾಂಗ್ರೋವ್ ಸಸ್ಯವರ್ಗ. ನೆನಪಿರ್ಲಿ, ಇದು ಪ್ರಶ್ನೆ ಮಾಡ್ತಾ ಇರ್ತಾನೆ. ಬಂದರು ಅಲೆಗಳನ್ನ ನಿಯಂತ್ರಣ ಮಾಡುವ ಸಸ್ಯವರ್ಗ ಯಾವುದು ಅಂದ್ರೆ ದಟ್ ಈಸ್ ಮ್ಯಾಂಗ್ರೋವ್ ಸಸ್ಯವರ್ಗ. ಜೊತೆಗೆ ಈ ಸಸ್ಯವರ್ಗ ಏನ್ ಮಾಡ್ತಪ್ಪ ಅಂತಂದ್ರೆ ಕಡಲ ಕೊರೆತವನ್ನ ನಿಯಂತ್ರಣ ಮಾಡ್ತದೆ. ಪರಿಣಾಮ ಈ ಮ್ಯಾಂಗ್ರೋವ್ ಸಸ್ಯವರ್ಗವನ್ನ ಇವತ್ತು ನಾವು ಬಯೋಸಿಸ್ಟಮ್ ನಲ್ಲಿ ಅಂದ್ರೆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ಇತ್ತೀಚೆಗೆ ನೀವು ಗಮನಿಸಿರಬಹುದು 2 ಚಂಡಮಾರುತಗಳ ಪರಿಣಾಮ ಪೂರ್ವದ ಕರಾವಳಿ ಮತ್ತು ಪಶ್ಚಿಮದ ಕರಾವಳಿಯ ಈ ಕರಾವಳಿ ತೀರದ ವ್ಯಾಪ್ತಿ ಎಷ್ಟು ಕೊಚ್ಕೊಂಡು ಹೋಯ್ತು ಅಂತ ಗಮನಿಸಿರಬಹುದು. ಆದ್ರೆ ಆ ರೀತಿಯ ಕಡಲ್ ಕೊರೆತವನ್ನ ನಿಯಂತ್ರಣ ಮಾಡುವ ಸಸ್ಯವರ್ಗ ಯಾವುದು ಅಂದ್ರೆ ಇದೇ ಮ್ಯಾಂಗ್ರೋವ್ ಸಸ್ಯವರ್ಗನೇ. ನಾ ಇನ್ನೊಂದು ಪಾಯಿಂಟ್ ಹೇಳಿದೆ, ನೆನ್ಪಿಟ್ಕೋಬೇಕು. ಬಂದರುಗಳಿಂದ ಅಲೆಗಳಿಂದ ರಕ್ಷಣೆ ಮಾಡುವ ಸಸ್ಯವರ್ಗ ಮ್ಯಾಂಗ್ರೋವ್ ಸಸ್ಯವರ್ಗ. ಈ ಬಂದರುಗಳಿಗೆ ಬಂದು ಅಪ್ಪಳಿಸುವ ಅಲೆಗಳು ಬಂದರು ಅಲೆಗಳು. ಈ ಬಂದರು ಅಲೆಗಳನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಸುನಾಮಿ ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, ಸುನಾಮಿ ಈಸ್ ನಥಿಂಗ್ ಬಟ್ ಬಂದರು ಅಲೆ. ನೆನ್ಪಿರ್ಲಿ, ಬಂದರು ಅಲೆಯನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಅಂತಂದ್ರೆ ಸುನಾಮಿ ಅಂತ ಕರಿತೀವಿ. ಈ ಸುನಾಮಿ ಆಕ್ಚುಲಿ ಇದು ಇಂಗ್ಲಿಷ್ ಪದ. ಈ ಇಂಗ್ಲಿಷ್ ಪದ ಮುಖ್ಯವಾಗಿ ಯಾವ ಭಾಷೆಯಿಂದ ಬಂದಿರೋದು ಅಂತಂದ್ರೆ ಜಪಾನಿ ಭಾಷೆಯಿಂದ ಇದು ಬಳುವಳಿಯಾಗಿ ಬಂದಿರತಕ್ಕಂಥದ್ದು. ನೆನಪಿರ್ಲಿ, ಬಂದರು ಅಲೆಗಳು ಅಥವಾ ಸುನಾಮಿ ಅಲೆಗಳನ್ನ ನಿಯಂತ್ರಣ ಮಾಡುವ ಸಸ್ಯವರ್ಗ ಅಂದ್ರೆ ದಟ್ ಈಸ್ ಮ್ಯಾಂಗ್ರೋವ್ ಸಸ್ಯವರ್ಗ. ಇದು ಕರ್ನಾಟಕದ ಪಶ್ಚಿಮ ಭಾಗ, ಅರಬ್ಬಿ ಸಮುದ್ರದ ಪೂರ್ವ ಭಾಗದ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ಇದು 2ನೇ ಆಪ್ಷನ್ಗೆ ಸಂಬಂಧಪಟ್ಟ ಹಾಗೆ. ದೆನ್ ನೆಕ್ಸ್ಟ್ 3ನೇ ಆಪ್ಷನ್ ಏನಪ್ಪ ಅಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡು ಅಂತ ಇದೆ. ನಿತ್ಯ ಹರಿದ್ವರ್ಣ ಕಾಡು. ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡು ಅಂತ ಬಂದಾಗ
ಕರ್ನಾಟಕದೊಳಗೆ ಒಂದ್ಸಲ ಆಲ್ರೆಡಿ ನಿಮಗೆ ಪ್ರಶ್ನೆ ಮಾಡಿದ್ದಾನೆ, ಇದೇ PSI ದವ್ರಿಗೆ ಪ್ರಶ್ನೆ ಮಾಡಿದ್ದಾನೆ, ಅದು ಮುಂದೆ ಪ್ರಶ್ನೆ ಬಂದಾಗ ಚರ್ಚೆ ಮಾಡ್ತಿರ್ತೇನೆ. ಇಲ್ಲೇನು ನಾನು ಚರ್ಚೆ ಮಾಡ್ತಾ ಇದ್ದೀನಲ್ಲ, ಈಗ ಚರ್ಚೆ ಮಾಡ್ತಿರುವಂತಹ ಅಷ್ಟು ವಿಷಯಗಳು ಈ ಹಿಂದೆ ಆಲ್ರೆಡಿ ಪ್ರಶ್ನೆ ಕೇಳ್ಯಾನ. ಆ ಪ್ರಶ್ನೆಗಳು ಬರೋ ತನಕ ವೇಟ್ ಮಾಡೋದು ಬೇಡ. ಈ ಒಂದು ಪ್ರಶ್ನೆ ಇಟ್ಕೊಂಡು ಏನೆಲ್ಲ ಪ್ರಶ್ನೆ ಕೇಳೋಣ ಟೋಟಲಿ ಡಿಸ್ಕಷನ್ ಮಾಡೋಣ. ಆನಂತರ ಆ ಪ್ರಶ್ನೆಗಳು ಬಂದಾಗ ಈಗ ಕೊಟ್ಟಿರುವಂತಹ ಮಾಹಿತಿ ನೋಡ್ರಪ್ಪ ಅಲ್ಲಿದೆ ಅಂತ ಹೇಳ್ಬಿಟ್ಟಿರ್ತಾನೆ, ಆ ಪ್ರಶ್ನೆ ಬಂದಾಗ ಉತ್ತರ ಕಂಡುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇನ್ನು ನಿತ್ಯ ಹರಿದ್ವರ್ಣ ಕಾಡಿಗೆ ಸಂಬಂಧಪಟ್ಟಾಗ ಏನು ಪ್ರಶ್ನೆ ಮಾಡಿದಂದ್ರೆ, ಕರ್ನಾಟಕದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಯಾವ ಭಾಗದಲ್ಲಿ ಕಂಡು ಬರುತ್ತವೆ ಅಂತ ಪ್ರಶ್ನೆ ಮಾಡಿದಾನೆ. ಕರ್ನಾಟಕದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಯಾವ ಭಾಗದಲ್ಲಿ ಕಂಡು ಬರುತ್ತವೆ ಅಂತ ಪ್ರಶ್ನೆ ಮಾಡೋಣ. ಆಪ್ಷನ್ ಈ ರೀತಿದೆ: ಕರ್ನಾಟಕದ ಪೂರ್ವ ಭಾಗದಲ್ಲಿ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ, ಪಶ್ಚಿಮ ಘಟ್ಟಗಳ ಉತ್ತರ ಭಾಗ, ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗ ಅಂತ ಪ್ರಶ್ನೆ ಮಾಡಿದ್ದಾನೆ. ನೆನಪಿರಲಿ, ನಿತ್ಯ ಹರಿದ್ವರ್ಣ ಕಾಡುಗಳು ಕರ್ನಾಟಕದಲ್ಲಿ ಅಂತ ಬಂದಾಗ ಈ ಮ್ಯಾಪ್ ನೋಡಿ ನಗಬಾಡ್ರಿ, ಏನೋ ಒಂದು ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಈ ಕರ್ನಾಟಕದೊಳಗೆ ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಪಶ್ಚಿಮ ಘಟ್ಟಗಳಿದಾವೆ. ಈ ಪಶ್ಚಿಮ ಘಟ್ಟಗಳಲ್ಲಿ ನೈಋತ್ಯ ಮಾರುತಗಳು ಬಂದು ಬೀಸುವ ಮಳೆಯ ಪರಿಣಾಮ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗತ್ತೆ. ಈ ಸಿಕ್ಕಾಪಟ್ಟೆ ಮಳೆಯಾಗುವ ಪರಿಣಾಮ ಏನಾಗುತ್ತದಪ್ಪ ಅಂತಂದ್ರೆ, ಈ ಭಾಗದೊಳಗೆ ಅತ್ಯಂತ ಎತ್ತರದ ಮತ್ತು ಸದಾ ಹಸಿರಾಗಿರುವಂತಹ ಮರಗಳು ಬೆಳವಣಿಗೆ ಹೊಂದುತ್ತವೆ. ಈ ಪರಿಣಾಮ ಇಲ್ಲಿ ಸದಾ ತೇವಾಂಶ ಇರೋದರಿಂದ ಮರಗಳು ವರ್ಷವಿಡೀ ಹಸಿರಾಗಿರುತ್ತವೆ. ಪರಿಣಾಮ ಅವುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೀತೇವೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳು ಕರ್ನಾಟಕದೊಳಗೆ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದೊಳಗೆ ಕಂಡು ಬರ್ತವೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಸೊ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತವೆ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದೊಳಗೆ ಕಂಡು ಬರ್ತವೆ. ಇಲ್ಲಿ ಕಂಡು ಬರುವಂತಹ ಪ್ರಮುಖ ಮರಗಳು ಅಂತ ಬಂದಾಗ ಮಹಾಗನಿ, ಯಬೋನಿ ಅನ್ನುವಂತಹ ಮರಗಳು ಬರ್ತವೆ. ಮಹಾಗನಿ ಮತ್ತು ಯಬೋನಿ ಅನ್ನುವಂತಹ ಮರಗಳು ಬರ್ತವೆ. ಜೊತೆಗೆ ಬಿದಿರು ಜಾತಿಯ ಸಸ್ಯವರ್ಗ ಇಲ್ಲಿನೂ ಕಂಡು ಬರ್ತದೆ, ಜೊತೆಗೆ ಎಲೆ ಉದುರುವ ಸಸ್ಯವರ್ಗದಲ್ಲಿನೂ ಕಂಡು ಬರ್ತದ. ಆದ್ರೆ ಮುಖ್ಯವಾಗಿ ಮಹಾಗನಿ ಮತ್ತು ಯಬೋನಿ ಅನ್ನುವಂತಹ ಮರಗಳು ಮುಖ್ಯವಾಗಿ ಕಂಡು ಬರೋದಿಲ್ಲ ಅಂತ ಬಂದಾಗ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡು ಬರ್ತವೆ. ದೆನ್ ನೆಕ್ಸ್ಟ್ ನಮಗೆ ಪ್ರಶ್ನೆ ಮಾಡಿರೋದು ಈಗ ಶ್ರೀಗಂಧಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇಲ್ಲಿ 4ನೇ ಆಪ್ಷನ್ ಇರೋದೇನಪ್ಪ ಅಂತಂದ್ರೆ ಪತನಶೀಲ ಸಸ್ಯವರ್ಗ ಅಂತ ಇದೆ. ಪತನಶೀಲ ಸಸ್ಯವರ್ಗ. ಇಲ್ಲಿ ಪತನಶೀಲ ಸಸ್ಯವರ್ಗ ಅಂತ ಬಂದಾಗ ಆಲ್ಮೋಸ್ಟ್ ನಮ್ಮ ಹುಡುಗರು ಈ ತರದ ಪದ ಬಳಕೆ ಕೇಳೋದು ಇದೇ ಫಸ್ಟ್ ಆಗಿರ್ತದೆ. ಆದ್ರೆ ಇಂಗ್ಲಿಷ್ ಒಳಗೆ ಏನು ಬದಲಾವಣೆ ಇರಂಗಿಲ್ಲ. ಈ ಹಿಂದೆ ಏನಿರ್ತದಲ್ಲ ಅದೇ ಪದ ಹಂಗೆ ಇರ್ತದ. ಪರಿಣಾಮ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಇಂಗ್ಲಿಷ್ ವರ್ಡ್ಸ್ ಅನ್ನು ತಗೊಂಡು ಬಂದು ಚರ್ಚೆ ಮಾಡ್ತಾ ಇರೋದು. ಇಂಗ್ಲಿಷ್ನೊಳಗೆ ನೀವು ಏನ್ ಮಾಡಿರ್ತೀರಿ, ಈಗ ಎಲೆ ಉದುರುವ ಸಸ್ಯವರ್ಗನ ಡೆಸಿಡಿಯೋಸ್ ಸಸ್ಯವರ್ಗ ಅಂತ ಓದ್ಕೊಂಡಿರ್ತೀವಿ. ಇಲ್ಲಿನೂ ಕೂಡ ಅದೇ ಇರ್ತದ. ಬಟ್ ಇಲ್ಲಿ ಪತನಶೀಲ ಅಂತ ಬಂದಾಗ ಹುಡುಗರು ಮತ್ತೆ ವಿಚಾರ ಮಾಡ್ತವೆ, ಇದು ಯಾವುದಲ್ಲಿ ಹೊಸ ಸಸ್ಯವರ್ಗ ಬಂದದಲ್ಲ ಇಲ್ಲಿ ಅಂತಂದೇಳಿ. ಆದ್ಮೇಲೆ ಇಲ್ಲಿ ನಾವು ಗಮನಿಸಬೇಕು, ಪತನಶೀಲ ಸಸ್ಯವರ್ಗ ಅಂದ್ರೂ ಒಂದೇ, ಮಾನ್ಸೂನ್ ಅನುಗುಣವಾಗಿ ಎಲೆ ಉದುರಿಸುವ ಸಸ್ಯವರ್ಗ ಅಂದ್ರೂ ಒಂದೇ. ಅಂದ್ರೆ ಮಾನ್ಸೂನ್ಗೆ ಅನುಗುಣವಾಗಿ ಎಲೆ ಉದುರಿಸುವ ಸಸ್ಯವರ್ಗಗಳಿಗೆ ನಾವು ರಾಜ್ಯದೊಳಗೆ ಏನಂತ ಕರಿತೀವಿ ಅಥವಾ ಭಾರತದೊಳಗೆ ಮಾನ್ಸೂನ್ ಎಲೆ ಉದುರುವ ಸಸ್ಯವರ್ಗ. ಈ ಮಾನ್ಸೂನ್ ಅಂದ್ರೆ ವಾತಾವರಣ. ಕರ್ನಾಟಕದ ಬಹುತೇಕ ಭಾಗದೊಳಗೆ ಕಂಡುಬರುವ ವಾತಾವರಣ ಯಾವುದು ಅಂದ್ರೆ ಆಲ್ಮೋಸ್ಟ್ ಉಷ್ಣವಲಯ ಇರ್ತದೆ. ಪರಿಣಾಮ ಉಷ್ಣವಲಯದ ಮಾನ್ಸೂನ್ ಎಲೆ ಉದುರುವ ಸಸ್ಯವರ್ಗ ಅಂತೇಳಿ ಭಾರತದೊಳಗಿರುವಂತಹ ಅತಿ ಹೆಚ್ಚಿರುವಂತಹ ಕಾಡನ್ನು ಇದೇ ಒಂದು ಪದದಿಂದ ಗುರುತಿಸ್ತಕ್ಕಂಥದ್ದು. ಅಂದ್ರೆ ಮಾನ್ಸೂನ್ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ಎಲೆ ಉದುರುವ ಅರಣ್ಯವನ್ನೇ ನಾವು ಪತನಶೀಲ ಸಸ್ಯವರ್ಗ ಅಂತ ಕರೀತೇವೆ. ಸೊ ಈ ಪತನಶೀಲ ಸಸ್ಯವರ್ಗ ಯಾವ ರೀತಿಯ ಸಸ್ಯಗಳನ್ನ ಒಳಗೊಂಡಿದೆ ಅಂತ ಬಂದಾಗ ಎಸ್ ಫ್ರೆಂಡ್ಸ್, ಇಲ್ಲಿ ಪತನಶೀಲ ಸಸ್ಯವರ್ಗ ಅಂತಂದ್ರೆ ನಾ ಹೇಳಿದೆ ಉಷ್ಣವಲಯದ ಮಾನ್ಸೂನ್ ಎಲೆ ಉದುರುವ ಸಸ್ಯವರ್ಗ ಅಂತಂದೇಳಿ. ಈ ಭಾರತದೊಳಗ ಮತ್ತು ಕರ್ನಾಟಕದೊಳಗ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಅರಣ್ಯ ಅಥವಾ ಸಸ್ಯವರ್ಗ ಯಾವುದು ಅಂತಂದ್ರೆ ಎಲೆ ಉದುರುವ ಸಸ್ಯವರ್ಗ. ಅದ್ರ ಮುಂದೆ ಅದಕ್ಕೆ ಉಷ್ಣವಲಯದ ಮಾನ್ಸೂನ್ ಅಂತ ಸೇರ್ಪಡೆಯಾಗಿರೋದ್ರಿಂದ ಉಷ್ಣವಲಯದ ಮಾನ್ಸೂನ್ ಎಲೆ ಉದುರುವ ಸಸ್ಯವರ್ಗಗಳು ಭಾರತ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಅತಿ ಹೆಚ್ಚಾಗಿ ಅರಣ್ಯ ಪ್ರದೇಶದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಜೊತೆಗೆ ಈ ಅರಣ್ಯ ಪ್ರದೇಶದೊಳಗೆ ಕಂಡುಬರುವಂತಹ ಪ್ರಮುಖ ಮರಗಳು ತೇಗ, ಹೊನ್ನೆ, ಬೀಟೆ, ಮುಖ್ಯವಾಗಿ ಶ್ರೀಗಂಧ ಅಂತ ಬರ್ತದೆ. ಮುಖ್ಯವಾಗಿ ಶ್ರೀಗಂಧ. ನೆನಪಿರ್ಲಿ ಫ್ರೆಂಡ್ಸ್, ಈ ತೇಗ, ಹೊನ್ನೆ, ಬೀಟೆ ಈ ಎಲ್ಲ ಮರಗಳನ್ನ ನಾವು ಯಾವುದಕ್ಕೆ ಮುಖ್ಯವಾಗಿ ಬಳಕೆ ಮಾಡ್ತೀವಿ ಏನಪ್ಪ ಅಂತಂದ್ರೆ ಇವತ್ತು ಈ ಗೃಹೋಪಯೋಗಿ ವಸ್ತುಗಳಾಗಿ ಬಳಕೆ ಮಾಡ್ತಿರ್ತೀವಿ. ಗೃಹ ಉಪಕರಣಗಳು, ಡೋರ್ಗಳಾಗಿರ್ಬೋದು, ಮೇಜ್ಗಳನ್ನು ತಯಾರು ಮಾಡೋದಾಗಿರ್ಬೋದು, ಜೊತೆಗೆ ಕಟ್ಟಿಗೆ ಆಧಾರಿತ ಅಲಂಕಾರಿಕ ವಸ್ತುಗಳನ್ನು ತಯಾರು ಮಾಡೋದಾಗಿರ್ಬೋದು. ಇವುಗಳಿಗೆ
ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಳೋದು ಯಾವುದನ್ನ, ಇವೇ ಮರಗಳನ್ನ ಬಳಕೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಇವು ಸುದೀರ್ಘವಾಗಿ ಬಾಳಿಕೆ ಬರ್ತಿರ್ತವೆ. ಜೊತೆಗೆ ಶ್ರೀಗಂಧವನ್ನ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಸುಗಂಧ ದ್ರವ್ಯವಾಗಿ ಈ ಮರವನ್ನ ಬಳಕೆ ಮಾಡ್ಕೊಳ್ತೇವೆ. ಇಡೀ ಭಾರತದೊಳಗ ಅತಿ ಹೆಚ್ಚು ಶ್ರೀಗಂಧದ ಮರಗಳು ಕಂಡು ಬರ್ತಕ್ಕಂತಹ ರಾಜ್ಯ ಅಂದ್ರೆ ಕರ್ನಾಟಕ. ಜೊತೆಗೆ ಇದನ್ನ ಗಂಧದ ನಾಡು ಅಂತಲೂ ಕೂಡ ಕರೀತೇವೆ. ಈ ಎಲ್ಲ ಮರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಮರಗಳಿಂದಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅತಿ ಹೆಚ್ಚು ಕೈಗಾರಿಕಾ ಉದ್ಯಮ ಬೆಳವಣಿಗೆ ಹೊಂದುತ್ತಾ ಇರ್ತದ. ಅಂದ್ರೆ ಈ ಮರಗಳ ಪರಿಣಾಮ ಕೈಗಾರಿಕಾ ಉದ್ಯಮ ಬೆಳವಣಿಗೆ ಹೊಂದಿದಂತಂದ್ರೆ ಈ ಮರಗಳೇನಾಗ್ತವೆ, ಆರ್ಥಿಕವಾಗಿ ಹೆಚ್ಚು ಕೊಡುಗೆಯನ್ನು ಕೊಡುತ್ತವೆ. ಆರ್ಥಿಕವಾಗಿ ಹೆಚ್ಚು ಕೊಡುಗೆ ಕೊಡುವ ಪರಿಣಾಮ ಈ ಸಸ್ಯವರ್ಗ ಯಾವ ಕಾಡಿನಲ್ಲಿ ಕಂಡು ಬರ್ತದ, ಪತನಶೀಲ ಅಥವಾ ಎಲೆ ಉದುರುವ ಸಸ್ಯವರ್ಗದಲ್ಲಿ ಕಂಡು ಬರ್ತದ. ಈ ಎಲೆ ಉದುರುವ ಸಸ್ಯವರ್ಗದಲ್ಲಿ ಕಂಡುಬರುವ ಈ ಮರಗಳಿಂದ ಅತಿ ಹೆಚ್ಚು ಆರ್ಥಿಕತೆ ಅಭಿವೃದ್ಧಿ ಹೊಂದುವ ಪರಿಣಾಮ ಈ ಸಸ್ಯವರ್ಗವನ್ನ ಭಾರತದಲ್ಲಿ ಶ್ರೀಮಂತ ಸಸ್ಯವರ್ಗ ಅಂತ ಕರಿತೀವಿ. ನೆನ್ಪಿರ್ಲಿ, ನಾಳೆ ನಿಮಗೆ ಪ್ರಶ್ನೆ ಕೇಳಿದ ಅಂದ್ರೆ ನೆನ್ಪಿಟ್ಕೊಳ್ಳೋ ಸಾಧ್ಯ ಬೇಕು. ಭಾರತದ ಈ ಕೆಳಗಿನ ಯಾವ ಸಸ್ಯವರ್ಗವನ್ನ ಶ್ರೀಮಂತ ಸಸ್ಯವರ್ಗ ಅಂತ ಪ್ರಶ್ನೆ ಮಾಡ್ತಾನೆ. ಭಾರತದ ಯಾವ ಸಸ್ಯವರ್ಗ ಅಂದ್ರೆ ದಟ್ ಈಸ್ ಎಲೆ ಉದುರುವ ಸಸ್ಯವರ್ಗಗಳನ್ನ ನಾವು ಶ್ರೀಮಂತ ಸಸ್ಯವರ್ಗ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ಸೊ ಇಲ್ಲಿವರೆಗೂ ನಾನು ಚರ್ಚೆ ಮಾಡಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಶ್ರೀಗಂಧ ಇದು ಯಾವ ಸಸ್ಯವರ್ಗದೊಳಗೆ ಕಂಡು ಬರ್ತದಪ್ಪ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ಎಲೆ ಉದುರುವ ಸಸ್ಯವರ್ಗದಲ್ಲಿ ಕಂಡು ಬರ್ತದ. ಅದಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂತಂದ್ರೆ ಪತನಶೀಲ ಸಸ್ಯವರ್ಗ ಅಂತಂದೇಳಿ. ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟದ, ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಮೂರನೇ ಪ್ರಶ್ನೆ ಗಮನಿಸ್ರಿ. ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಮೊದಲನೇದು ಬೆಂಗಳೂರು, ಬಿ ಚಾಮರಾಜನಗರ, ಸಿ ತುಮಕೂರು, ಡಿ ಕೋಲಾರ. ಸಿ ಕೋಲಾರ. ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ಸ್ ಡು ನಾಟ್ ಶೇರ್ ಬೌಂಡ್ರಿ ವಿತ್ ತಮಿಳುನಾಡು? ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ಸ್ ಡು ನಾಟ್ ಶೇರ್ ಬೌಂಡ್ರಿ ವಿತ್ ದ ತಮಿಳುನಾಡು? ಎ ಬೆಂಗಳೂರು ಡಿಸ್ಟ್ರಿಕ್ಟ್, ಬಿ ಚಾಮರಾಜನಗರ, ಸಿ ತುಮಕೂರು, ಡಿ ಕೋಲಾರ. ಎಸ್ ಆತ್ಮೇರೆ, ಸ್ವಲ್ಪ ಗಮನಿಸ್ರಿ. ಕರ್ನಾಟಕ ಮ್ಯಾಪನ್ನು ನೋಡಿ ಯಾರು ವಿಮರ್ಶೆ ಮಾಡಬೇಡ್ರಿ. ನಿಮಗೊಂದಿಷ್ಟು ತಿಳುವಳಿಕೆಗೋಸ್ಕರ ಚರ್ಚೆ, ಇಲ್ಲಿ ಒಂದಿಷ್ಟು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೇನೆ. ಸಾಧ್ಯ ಐತಂದ್ರೆ ಇದನ್ನ ಡಿಸ್ಕಷನ್ ಮಾಡೋ ಟೈಮ್ ಒಳಗೆ ನಿಮ್ಮಲ್ಲಿ ಏನಾದರೂ ಸಾಧ್ಯ ಐತಂದ್ರೆ ಅಲ್ಲೇ ಕರ್ನಾಟಕ ಮ್ಯಾಪ್ ಇತ್ತಪ್ಪ ತೊಗೊಂಡ್ಬಿಡ್ರಿ. ಯಾವ್ಯಾವ ರಾಜ್ಯಗಳೊಂದಿಗೆ ಯಾವ್ಯಾವ ಜಿಲ್ಲೆಗಳು ಗಡಿಯನ್ನು ಹಂಚ್ಕೊಂಡವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಬಿಡೋಣ. ನೆನಪಿರಲಿ, ಇದು ಪ್ರಶ್ನೆ ಯಾವುದನ್ನ ಆಧಾರವಾಗಿ ಇಟ್ಕೊಂಡಿದೆ ಅಂತಂದ್ರೆ ಕರ್ನಾಟಕದ ಮ್ಯಾಪ್ ಬೇಸ್ಡ್ ಇರುವಂತಹ ಪ್ರಶ್ನೆ ಇದು. ಮ್ಯಾಪ್ ಬೇಸಿಕ್ ಇವನ್ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಜೊತೆಗೆ ಕರ್ನಾಟಕ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಜೊತೆಗೆ ವರ್ಲ್ಡ್ ಆಗಿರ್ಬೋದು, ಅವುಗಳೆಲ್ಲವನ್ನ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾನೆ. ಚರ್ಚೆ ಮಾಡೋಣ. ಅದರೊಳಗೆ ಮುಖ್ಯವಾಗಿ ಇಲ್ಲಿ ಗಮನಿಸ್ರಿ. ಈಗ ಈ ಪ್ರಶ್ನೆ ತಮಿಳುನಾಡಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳೋಣಂತಂದ್ರೆ ಕರ್ನಾಟಕದೊಂದಿಗೆ ಮುಂದೆ ಯಾವ್ಯಾವ ಜಿಲ್ಲೆಗಳು ಅಥವಾ ಯಾವ್ಯಾವ ರಾಜ್ಯಗಳು ಗಡಿ ಹಂಚ್ಕೊಂಡಾವೋ ಅವುಗಳ ಮೇಲೆ ಮುಂದೆ ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ ಅಂತ ಅರ್ಥ. ಆ ದೃಷ್ಟಿಕೋನದೊಳಗೆ ಒಂದು ಸ್ವಲ್ಪ ಗಮನಿಸೋಣ. ನೆನಪಿರ್ಲಿ, ಈ ಭಾಗದೊಳಗೆ ಇರ್ತಕ್ಕಂತಹ ರಾಜ್ಯ ಅಂತಂದ್ರೆ ದಟ್ ಈಸ್ ಮಹಾರಾಷ್ಟ್ರ. ದೆನ್ ಇಲ್ಲಿ ತೆಲಂಗಾಣ ಸ್ಟೇಟ್. ದೆನ್ ಪೂರ್ವ ಭಾಗದೊಳಗ ಆಂಧ್ರ ಪ್ರದೇಶ. ಇಲ್ಲಿ ಆಗ್ನೇಯದೊಳಗ ತಮಿಳುನಾಡು ಮತ್ತು ದಕ್ಷಿಣ ಭಾಗದೊಳಗೂ ತಮಿಳುನಾಡು ಬರ್ತದೆ. ದೆನ್ ನೆಕ್ಸ್ಟ್ ನೈಋತ್ಯ ಭಾಗದೊಳಗ ಕೇರಳ. ದೆನ್ ಇಲ್ಲಿ ಯಾವುದು ರಾಜ್ಯ ಇಲ್ಲ, ಇಲ್ಲಿ ಏನಪ್ಪ ಐತೆ ಅಂದ್ರೆ ಅರಬ್ಬಿ ಸಮುದ್ರ ಇದೆ. ಅರಬ್ಬಿ ಸಮುದ್ರ, ಹೌದಾ? ಈ ರೀತಿಯಾಗಿ ಕರ್ನಾಟಕ ಏನಾಗಿದೆಪ್ಪ ಅಂತಂದ್ರೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಪಶ್ಚಿಮ ಭಾಗದೊಳಗೆ ಅರಬ್ಬಿ ಸಮುದ್ರ, ವಾಯುವ್ಯ ಭಾಗ ಮತ್ತು ಉತ್ತರ ಭಾಗದೊಳಗೆ ಮಹಾರಾಷ್ಟ್ರ, ದೆನ್ ಈಶಾನ್ಯ ಭಾಗದೊಳಗೆ ತಮಿಳುನಾಡು, ಪೂರ್ವ ಭಾಗದೊಳಗೆ ಆಂಧ್ರ ಪ್ರದೇಶ, ದೆನ್ ಆಗ್ನೇಯ ಭಾಗ ಮತ್ತು ದಕ್ಷಿಣ ಭಾಗದೊಳಗೆ ತಮಿಳುನಾಡು, ದೆನ್ ನೈಋತ್ಯ ಭಾಗದೊಳಗೆ ಕೇರಳ, ದೆನ್ ಪಶ್ಚಿಮ ಭಾಗದೊಳಗೆ ಅರಬ್ಬಿ ಸಮುದ್ರ ಅಂತ ಕೇಳಿದಾನೆ. ಇಲ್ಲಿ ನಿಮಗೇನು ಪ್ರಶ್ನೆ ಕೇಳಿದಾನಪ್ಪ ಅಂದ್ರೆ ತಮಿಳುನಾಡು ಯಾವ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಮಾಡ್ಯಾನ. ಯಾವ ಜಿಲ್ಲೆಗಳಿಂದ ಪ್ರಶ್ನೆ ಮಾಡ್ಯಾನ. ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ್ದ್ರ ಜೊತೆಗೆ ಹಂಚ್ಕೊಂಡವ ಅಂತ ನಾವು ಗಮನಿಸಿದ್ರೆ ಯಾವ ಜಿಲ್ಲೆ ಇದ್ರ ಜೊತೆ ಹಂಚ್ಕೊಂಡಿಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಈಗ ಮೊದಲನೇದಾಗಿ ಗಮನಿಸಿದಾಗ ಇನ್ನೊಂದು ಐತಪ್ಪ ಇಲ್ಲಿ, ಬಹುಶಃ ಆಪ್ಷನ್ ಒಳಗೆ ಆಗ್ತಿರ್ಬೋದು. ಈಗ ಗೋವಾ ಮರ್ತಿಲ್ಲ, ಇನ್ನು ನೆನ್ಪಿಟ್ಕೊಡ್ರಿ, ಗೋವಾ ಒಂದು. ಸೊ ಈ ಗೋವಾ ಅಂತ ಬಂದಾಗ ಪ್ರೆಸೆಂಟ್ 2 ಜಿಲ್ಲೆಗಳು ಗೋವಾದೊಂದಿಗೆ ಗಡಿ ಹಂಚ್ಕೊಂಡಿರ್ತಕ್ಕಂಥದ್ದು. ಒಂದು ಉತ್ತರ ಕನ್ನಡ, ಇನ್ನೊಂದು ಬೆಳಗಾವಿ. ಒಂದು ಉತ್ತರ ಕನ್ನಡ ಮತ್ತು ಬೆಳಗಾವಿ ಇವೇನಪ್ಪ ಅಂತಂದ್ರೆ ಗೋವಾದೊಂದಿಗೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ವಿಜಯಪುರ ಇವೆಲ್ಲವೇನಪ್ಪ ಅಂದ್ರೆ ಗೋವಾದ ವ್ಯಾಪ್ತಿಗೆ ಬರಂಗಿಲ್ಲ. ದೆನ್ ಮಹಾರಾಷ್ಟ್ರ ಅಂತ ಬಂದಾಗ ಬೆಳಗಾವಿ, ವಿಜಯಪುರ, ಕಲಬುರ್ಗಿ ಮತ್ತು ಬೀದರ್.
ಈ 4 ಜಿಲ್ಲೆಗಳೇನಾಗ್ಯಾವಪ್ಪ ಅಂತಂದ್ರೆ ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಂಡಿರ್ತಕ್ಕಂಥದ್ದು. ಬೆಳಗಾವಿ, ವಿಜಯಪುರ, ಕಲಬುರ್ಗಿ ಮತ್ತು ಬೀದರ್ ಇವು ಯಾವ ರಾಜ್ಯದೊಂದಿಗೆ ಅಂದ್ರೆ ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಂಡಿರೋದು. ಇಲ್ಲಿ ಏನಾದರೂ ಇವುಗಳನ್ನ ಪ್ರಶ್ನೆ ಕೇಳಿ ಬಾಗಲಕೋಟೆ ಅಂತ ಪ್ರಶ್ನೆ ಉತ್ತರ ಕೊಡ್ಬೋದು, ನೆನ್ಪಿಟ್ಕೊಡ್ರಿ. ಮಹಾರಾಷ್ಟ್ರದೊಂದಿಗೆ ಈ ಕೆಳಗಿನ ಯಾವ ಜಿಲ್ಲೆ ಗಡಿ ಹಂಚಿಕೊಂಡಿಲ್ಲ ಅಂತ ಪ್ರಶ್ನೆ ಕೇಳಿ ಆಪ್ಷನ್ ಈ ರೀತಿ ಕೊಡ್ತಾನೆ. ಯಾವುದು? ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಅಂತ ಪ್ರಶ್ನೆ ಮಾಡಿದ ಅಂದ್ರೆ ಅವಾಗ ಬಾಗಲಕೋಟೆ ಹೊರಗೋಗಿರ್ತದ. ಇದನ್ನ ನಾವು ಗೆಸ್ ಮಾಡಿ ಆಲೋಚನೆ ಮಾಡ್ಬೋದು, ಹಿಂಗೆ ಕೇಳ್ಬೋದು ನೆಕ್ಸ್ಟ್ ಅಂತೇಳಿ. ದೆನ್ ನೆಕ್ಸ್ಟ್ ತೆಲಂಗಾಣ ಅಂತ ಬಂದಾಗ ಬೀದರ್, ದೆನ್ ಕಲಬುರಗಿ, ಯಾದಗಿರಿ, ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು. ಈ 4 1 2 3 4 ಈ 4 ಜಿಲ್ಲೆಗಳೇನಪ್ಪ ಅಂತಂದ್ರೆ ತೆಲಂಗಾಣ ರಾಜ್ಯದೊಂದಿಗೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಯಾವ್ಯಾವು? ಬೀದರ್, ಕಲಬುರ್ಗಿ, ಯಾದಗಿರಿ ಮತ್ತು ರಾಯಚೂರು. ಈ 4 ಜಿಲ್ಲೆಗಳು ತೆಲಂಗಾಣ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ದೆನ್ ನೆಕ್ಸ್ಟ್ ಆಂಧ್ರ ಪ್ರದೇಶ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆಗಳು ಅಂತಂದ್ರೆ ರಾಯಚೂರು, ದೆನ್ ನೆಕ್ಸ್ಟ್ ಬಳ್ಳಾರಿ ಆದಮೇಲೆ ಚಿತ್ರದುರ್ಗ ಆದಮೇಲೆ ತುಮಕೂರು, ದೆನ್ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ. ಈ ಜಿಲ್ಲೆಗಳೇನಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂತಹ ಕರ್ನಾಟಕದ ಜಿಲ್ಲೆಗಳು. ನೆನಪಿರ್ಲಿ, ಕರ್ನಾಟಕ ಅತಿ ಹೆಚ್ಚಾಗಿ ಯಾವ ರಾಜ್ಯದೊಂದಿಗೆ ಹೆಚ್ಚು ಗಡಿಯನ್ನು ಹಂಚಿಕೊಂಡದಪ್ಪ ಅಂತ ಬಂದಾಗ ನೆನಪಿರ್ಲಿ, ಅದು ಆಂಧ್ರ ಪ್ರದೇಶ ರಾಜ್ಯದೊಂದಿಗೆ ಹೆಚ್ಚು ಗಡಿಯನ್ನು ಹಂಚಿಕೊಂಡಾದ. ಜೊತೆಗೆ ಕರ್ನಾಟಕದ ಅತಿ ಹೆಚ್ಚು ಜಿಲ್ಲೆಗಳು ಯಾವ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡವ ಅಂತ ಬಂದಾಗ ಅದು ಕೂಡ ಆಂಧ್ರ ಪ್ರದೇಶ. ಸೊ ಎಷ್ಟು ಜಿಲ್ಲೆಗಳಂದ್ರೆ ರಾಯಚೂರು 1, 2 ಬಳ್ಳಾರಿ, 3 ಚಿತ್ರದುರ್ಗ, 4 ತುಮಕೂರು, 5 ಚಿಕ್ಕಬಳ್ಳಾಪುರ, ದೆನ್ ಕೋಲಾರ. ಇವಿಷ್ಟು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. 1 2 3 4 5 6 ಜಿಲ್ಲೆಗಳೇನಾಗಪ್ಪ ಅಂದ್ರೆ ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥವು ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ. ನೀವು ಮ್ಯಾಪನ್ನು ನೋಡ್ತಾ ಇದ್ರೆ ಗಮನಿಸ್ಬೋದು. ಇನ್ನು ದೆನ್ ನೆಕ್ಸ್ಟ್ ತಮಿಳುನಾಡಿನೊಂದಿಗೆ ಮತ್ತೆ ಈಗೇನು ಪ್ರಶ್ನೆ ಕೇಳಿದ್ನಲ್ಲ ಅದು ಯಾವುದು ಗಡಿ ಹಂಚಿಕೊಂಡಿಲ್ಲ ಅಂತ ಬಂದಾಗ ಮೊದಲನೇದಾಗಿ ಕೋಲಾರ ಗಡಿ ಹಂಚಿಕೊಂಡಾದ. ದೆನ್ ನೆಕ್ಸ್ಟ್ ಬೆಂಗಳೂರು ಅರ್ಬನ್, ನೆನಪಿರಲಿ ಬೆಂಗಳೂರು ಗ್ರಾಮಾಂತರ ಅಲ್ಲ, ಬೆಂಗಳೂರು ಅರ್ಬನ್, ರಾಮನಗರ, ದೆನ್ ಚಾಮರಾಜನಗರ. ದೆನ್ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಚಾಮರಾಜನಗರ. ಈ 4 ಜಿಲ್ಲೆಗಳು ಕೋಲಾರ, ಬೆಂಗಳೂರು ನಗರ, ರಾಮನಗರ ಮತ್ತು ಚಾಮರಾಜನಗರ. ಈ 4 ಜಿಲ್ಲೆಗಳೇನಾಗ್ಯಾವಪ್ಪ ಅಂದ್ರೆ ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಏನು ಪ್ರಶ್ನೆ ಮಾಡಿದಾನಪ್ಪ ಅಂತಂದ್ರೆ ಗಡಿಯನ್ನು ಹಂಚ್ಕೊಂಡಿರೋದ್ರೊಳಗೆ ಬೆಂಗಳೂರು ಕೇಳಿದಾನೆ, ಅದು ರೈಟ್ ಆನ್ಸರ್ ಆಗ್ತದೆ. ದೆನ್ ಕೋಲಾರ ಇದೆ, ಅದು ರೈಟ್ ಆನ್ಸರು. ದೆನ್ ರಾಮನಗರ, ಅದು ರೈಟ್ ಆನ್ಸರ್. ಬಟ್ ಇಲ್ಲಿ ಯಾವುದು ಹೊರಗೆ ಹೋಗ್ಬೇಕು ಅಂತಂದ್ರೆ ತುಮಕೂರು ಹೊರಗೆ ಹೋಗ್ಬೇಕು, ಅದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ತುಮಕೂರನ್ನ ಇಲ್ಲಿಂದ ಅಂದ್ರೆ ಗಡಿಯನ್ನು ಹಂಚ್ಕೊಂಡಿದ್ದ ಇರುವಂತಹ ಜಿಲ್ಲೆ ಅಂತ ಬಂದಾಗ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ತುಮಕೂರು ಹಂಚಿಕೊಂಡಿಲ್ಲ, ಅದನ್ನು ಹೊರಗಿಡೋಣ. ದೆನ್ ನೆಕ್ಸ್ಟ್ ಕೇರಳದ ಜೊತೆ ಅಂತ ಬಂದಾಗ ನೆನಪಿರ್ಲಿ ಚಾಮರಾಜನಗರ, ದೆನ್ ಮೈಸೂರು, ದೆನ್ ಕೊಡಗು, ದೆನ್ ನೆಕ್ಸ್ಟ್ ದಕ್ಷಿಣ ಕನ್ನಡ. ನೆನಪಿರ್ಲಿ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಈ 4 ಜಿಲ್ಲೆಗಳು ಯಾವ ರಾಜ್ಯದೊಂದಿಗೆ ಅಂದ್ರೆ ಕೇರಳದ ರಾಜ್ಯದೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ನೆನಪಿರ್ಲಿ ಇದು ನೈಋತ್ಯ ಭಾಗದ ವ್ಯಾಪ್ತಿಯೊಳಗೆ, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ದೆನ್ ನೆಕ್ಸ್ಟ್ ಅರಬ್ಬಿ ಸಮುದ್ರದ ವ್ಯಾಪ್ತಿಯೊಳಗೆ ಬರುವಂತಹ ಕರ್ನಾಟಕದ ಜಿಲ್ಲೆಗಳು ಅಂತಂದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ. ಇವೇನಪ್ಪ ಅಂದ್ರೆ ಕರ್ನಾಟಕದೊಳಗೆ ಅರಬ್ಬಿ ಸಮುದ್ರದೊಂದಿಗೆ ಗಡಿ ಹಂಚ್ಕೊಂಡವ. ಅಂದ್ರೆ ಈ 3 ಜಿಲ್ಲೆಗಳನ್ನ ಕರಾವಳಿ ಜಿಲ್ಲೆಗಳು ಅಂತೇಳಿ ಕರ್ನಾಟಕದೊಳಗೆ ಕರಿತೀವಿ, ನೆನ್ಪಿಟ್ಕೊಡ್ರಿ. ಇವುಗಳ ವ್ಯಾಪ್ತಿನೂ ಕೂಡ ಅಲ್ಲಿ ಒಂದಿಷ್ಟು ಗಮನಿಸೋಕೆ ಸಾಧ್ಯ ಆಗಿರಬೇಕು. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡಗಳನ್ನ ಗಮನಿಸಿದಾಗ ಉಡುಪಿ ಏನಾಗ್ಯದಪ್ಪ ಅಂದ್ರೆ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ, ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಅಂತಂದ್ರೆ ದಟ್ ಈಸ್ ದಕ್ಷಿಣ ಕನ್ನಡ. ಇವುಗಳನ್ನ ಒಂದು ಸ್ವಲ್ಪ ನೋಡ್ಲಿಕ್ಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ತಮಿಳುನಾಡಿನೊಂದಿಗೆ ಯಾವ ಜಿಲ್ಲೆಯು ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಬಂದಾಗ ಇಲ್ಲಿ ನಾವು ಹೊರಗಿಡಬೇಕಾಗಿರೋದು ಯಾವುದಂದ್ರೆ ತುಮಕೂರನ್ನ ಹೊರಗಿಡಬೇಕು. ದೆನ್ ಮುಂದಿನ ದಿನಮಾನಗಳಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ದೆನ್ ನೆಕ್ಸ್ಟ್ ಇಲ್ಲಿ ಮತ್ತೇನು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ ಅಂತಂದ್ರೆ ಈಗ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಇವೆರಡರೊಂದಿಗೂ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆ, ಇದನ್ನು ಕೂಡ ನೆನಪಿರಲಿ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆ ಕೋಲಾರ,
ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇವೆರಡರ ಮಧ್ಯೆ ಗಡಿಯನ್ನು ಹಂಚಿಕೊಂಡಿರುವಂತಹ ಜಿಲ್ಲೆ ಯಾವುದು? ರಾಯಚೂರು. ದ ನೆಕ್ಸ್ಟು ಬೀದರ್, ಕಲಬುರ್ಗಿ ಇವೇನಾಗ್ಯಾವಪ್ಪ ಅಂದರೆ ಎರಡೂ ಜಿಲ್ಲೆಗಳು, ಬೀದರ್ ಮತ್ತು ಕಲಬುರ್ಗಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎರಡೂ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಾವ. ನೆನ್ಪಿಟ್ಕೊಡ್ರಿ, ಮಹಾರಾಷ್ಟ್ರ ಮತ್ತು ತೆಲಂಗಾಣದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಈ ಕೆಳಗಿನ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಮಾಡ್ತಿರ್ತಾನೆ, ನೆನಪಿರಲಿ. ಮಹಾರಾಷ್ಟ್ರ ಮತ್ತು ತೆಲಂಗಾಣದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಕರ್ನಾಟಕದ ಜಿಲ್ಲೆ ಅಂತ ಬಂದಾಗ ದಟ್ ಈಸ್ ಕಲಬುರ್ಗಿ ಆಗಿರ್ಬೋದು, ಇಲ್ಲ ಬೀದರ್ ಆಗಿರ್ಬೋದು, ಯಾವುದಾದ್ರೂ ಇವೆರಡರಲ್ಲೂ ಒಂದು ಕೇಳ್ತಿರ್ತಾನೆ. ಇಲ್ಲ ಅಂದರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದೊಂದಿಗೆ ಕರ್ನಾಟಕದ ಎಷ್ಟು ಜಿಲ್ಲೆಗಳು ಗಡಿಯನ್ನು ಹಂಚಿಕೊಂಡವ ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ಸೊ ಅದು ಎಷ್ಟು ಜಿಲ್ಲೆಗಳಪ್ಪ ಅಂತಂದ್ರೆ ಕಲಬುರ್ಗಿ ಮತ್ತು ಬೀದರ್ ಎರಡು ಜಿಲ್ಲೆಗಳು, ನೆನ್ಪಿಟ್ಕೊಳ್ರಿ. ಈ ಥರ ನಿಮಗೆ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರ್ತದೆ. ದೆನ್ ನೆಕ್ಸ್ಟ್ ಗೋವಾ ಅಂತ ಬಂದಾಗ ಗೋವಾದೊಂದಿಗೆ ಮತ್ತು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆ ಅಂದರೆ ದಟ್ ಈಸ್ ಬೆಳಗಾವಿ. ಗೋವಾ ಮತ್ತು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆ ಬೆಳಗಾವಿ. ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಿರ್ತಾನೆ, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಈಗೇನು ನೀವು ಕರ್ನಾಟಕದ ವ್ಯಾಪ್ತಿಯನ್ನು ಇಟ್ಕೊಂಡು ಬೇರೆ ಬೇರೆ ಜಿಲ್ಲೆಗಳನ್ನು ಹೆಂಗೆ ನೀವು ಗುರುತಿಸ್ಕೊಂಡ್ರೋ, ನಾಳೆ ಇಂಡಿಯಾ ಮ್ಯಾಪ್ ಇಟ್ಕೊಂಡು ಕೂಡ ಹಿಂಗೆ ಗುರುತಿಸೋದಕ್ಕೆ ಸಾಧ್ಯ ಆಗಿರಬೇಕು. ಈಗ ಇಂಡಿಯಾ ಮ್ಯಾಪ್ ತಗೊಂಡು ಬೇರೆ ಬೇರೆ ರಾಷ್ಟ್ರಗಳನ್ನು ಕೊಡ್ತಾನೆ, ಯಾವ್ಯಾವ ರಾಷ್ಟ್ರಗಳು ಒಂದಿಗೆ ಭಾರತದ ರಾಜ್ಯಗಳು ಯಾವ್ಯಾವ ಭಾರತದ ಯಾವ್ಯಾವ ರಾಜ್ಯಗಳು ಬೇರೆ ಬೇರೆ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡೇವೆ ಅನ್ನುವ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಅದನ್ನು ಈ ರೀತಿಯಾಗಿ ನೆನ್ಪಿಟ್ಕೊಂಡು ಅವುಗಳನ್ನು ಕೂಡ ಒಂದು ಸ್ವಲ್ಪ ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಗಬೇಕು. ನೋಡೋಣ ಮುಂದೆ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ದ ಅಂದರೆ ಅದನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆತ್ಮೀಯರೇ, ಆ್ಯಕ್ಚುಲಿ ಪ್ರಶ್ನೆಗಳ ಡಿಸ್ಕಷನ್ ವ್ಯಾಪ್ತಿ ಸುದೀರ್ಘ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಬಟ್ ಆ್ಯಕ್ಚುಲಿ ಸುದೀರ್ಘ ಅಲ್ಲದು. ಆ ವ್ಯಾಪ್ತಿಯಿಂದ ಮತ್ತೆ ಮುಂದೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ ಆ ಡಿಸ್ಕಷನ್ ವ್ಯಾಪ್ತಿಯಿಂದ ಹೊರಗೆ ಹೋಗಿರಬಾರ್ದು. ಆ ಕಾರಣಕ್ಕೆ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಒಂದು ಸ್ವಲ್ಪ ಸುದೀರ್ಘವಾಗಿನ ಚರ್ಚೆ ಮಾಡ್ಕೊತ ಹೋಗ್ತೀನಿ. ಯಾಕೆ ಅಂದರೆ ನನ್ನ ಗಮನಿಸಿರೋ ಹಾಗೆ ನಾನೇನು ಪ್ರಶ್ನೆಗಳನ್ನ ಗಮನಿಸಿನಲ್ಲ, ಈ ಹಿಂದಿನ ಅಷ್ಟು ಪ್ರಶ್ನೆಗಳು ಈ ವ್ಯಾಪ್ತಿಯೊಳಗೆ ಕವರ್ ಹಾಕ್ಕೊಂತ ಹೋಗ್ಯಾವ. ಈಗ ನಾನು ತೊಗೊಂಡಿರೋದು ಒಂದು ಪ್ರಶ್ನೆ ಆಗಿರ್ಬೋದು, ಆದರೆ ಆ ಪ್ರಶ್ನೆಯ ವ್ಯಾಪ್ತಿಯಿಂದ ಕನಿಷ್ಠ ಒಂದು 7 ರಿಂದ 8 ಒಂದೊಂದು ವ್ಯಾಪ್ತಿಯೊಳಗೆ ಸುಮಾರು ಒಂದು 10 ಪ್ರಶ್ನೆಗಳು ಕೂಡ ಅದೇ ವ್ಯಾಪ್ತಿಯೊಳಗೆ ಕವರ್ ಆಗ್ಯಾವ. ಸೊ ಆದ್ಮೇಲೆ ಇಲ್ಲಿ ಚರ್ಚೆ ಸುದೀರ್ಘ ಆಯಿತು ಅನ್ನೋ ಭಾವನೆ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಬಟ್ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಹೆಚ್ಚು ಚರ್ಚೆ ಆದಷ್ಟು ಹೆಚ್ಚು ಪ್ರಶ್ನೆಗಳಿಗೆ ಮತ್ತಿಲ್ಲಿ ವಿಷಯ ಕವರ್ ಆಗ್ತಕ್ಕಂಥದ್ದು. ಅಂದರೆ ಕಡಿಮೆ ಅವಧಿಯೊಳಗೆ ಹೆಚ್ಚು ಚರ್ಚೆ ಮಾಡೋದ್ರಿಂದ ಮುಂದೆ ಬರುವಂತಹ ರಿಪೀಟ್ ಕ್ವಶನ್ಗಳಿಗೆ ಒಂದೇ ಕಡೆ ಆನ್ಸರ್ ಸಿಗುವಂತಹ ಸಾಧ್ಯತೆ ಇರ್ತದೆ. ಆದ್ಮೇಲೆ ಇಲ್ಲಿಯವರೆಗೂ ನನ್ನ ತರಗತಿಗಳನ್ನು ವೀಕ್ಷಣೆ ಮಾಡಿ ಉತ್ತಮವಾಗಿ ಕಮೆಂಟನ್ನು ನೀಡ್ತಾ ಇದ್ರಿ, ತಮಗೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ನಾನು ಇದೇ ರೀತಿಯೊಳಗೆ ಮುಂದಿನ ತರಗತಿಯಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೆಕ್ಸ್ಟು ಆತ್ಮೀಯರೇ, ಇದುವರೆಗೂ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಇವತ್ತು ಚರ್ಚೆ ಆಗಿರುವಂತಹ ವಿಷಯ ನಿಮಗೆ ಇಷ್ಟ ಆಗಿತ್ತನಪ್ಪ ಅಂತಂದರೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರ ಮೂಲಕ ಈ ಒಂದು ಚಾನಲ್ನ ಬೆಳವಣಿಗೆ ಸಹಕಾರ ನೀಡ್ರಿ. ಜೊತೆಗೆ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿತ್ತನಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಜೊತೆಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದಾಗಿತ್ತನಪ್ಪ ಅಂದರೆ ಈ ಲೈವ್ ತರಗತಿ ಮುಗಿದ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಲಹೆಗಳನ್ನು ಕೊಡ್ರಿ. ಜೊತೆಗೆ ಮುಂದಿನ ತರಗತಿಗಳಲ್ಲಿ ಏನಾದರೂ ಸುಧಾರಣೆಗಳನ್ನು ಕಂಡುಕೊಳ್ಬೇಕಾಗಿತ್ತಂದ್ರೆ ಅದಕ್ಕೂ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಮುಂದಿನ ತರಗತಿಯಲ್ಲಿ ಮತ್ತೆ ಉತ್ತಮವಾದಂತಹ ಸಿದ್ಧತೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿಯವರೆಗೂ ಗುಡ್ ನೈಟ್, ಟೇಕ್ ಕೇರ್, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ.